ಸ್ಟಾರ್ಟ್ ಮಾಡಬಹುದಾ? ಹಾ ಅಕ್ಕ, ಸಾರಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಜ್ಞಾನಲಹರಿಯ ವಿದ್ಯಾರ್ಥಿಯ ಬಳಗವು ಈ ಪುಟ್ಟ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಗುರು ವೃಂದಕ್ಕೂ ನನ್ನ ನಮನಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದೀಪ. ದೀಪ ಎಂಬುದು ಪ್ರಗತಿಯ ಸಂಕೇತ ಹಾಗೂ ಜ್ಞಾನದ ಸಂಕೇತ. ಈ ಕಾರ್ಯಕ್ರಮವು ಶುಭವಾಗಲಿ ಎಂದು ಶು ಎಂಬ ದೀಪಕ್ಕೆ ಬಾ ಎಂಬ ಬತ್ತಿ ಹಾಕಿ, ವಾ ಎಂಬ ಎಣ್ಣೆ ಸುರಿದು, ಆಗಲಿ ಎಂಬ ಬೆಂಕಿ ಕಡ್ಡಿ ಗೀಚಿ ಬತ್ತಿ ಹಚ್ಚಿದರೆ ಅದರಲ್ಲಿ ಪ್ರಜ್ವಲಿಸುವುದೇ ಜ್ಞಾನದ ದೀಪ. ಜ್ಞಾನದ ದೀಪ ಬೆಳಗಿದೆ ಎಂದು ಈಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮೇಘ ಅವರಿಂದ. ಹಲೋ ಹಲೋ, ಹಾ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ ಮೇಡಮ್. ಶೋಭೆಯಿಂದಲೇ ಭಾವ ತುಂಬುತ್ತೆ ತಾಯಿ ಶಾರದೆ ಸೊಬಗಿನಿ, ಅಭಯ ಹಸ್ತದಿ ಹರಿಸುತ್ತೆಮ್ಮನು ಕಾಯಿ ವಿದ್ಯಾದಾಯಿನಿ. ಶೋಭೆಯಿಂದಲೇ ಭಾವ ತುಂಬುತ್ತೆ ತಾಯಿ ಶಾರದೆ ಸೊಬಗಿನಿ, ಅಭಯ ಹಸ್ತದಿ ಹರಿಸುತ್ತೆಮ್ಮನು ಕಾಯಿ ವಿದ್ಯಾದಾಯಿನಿ. ಕೊಳ ಕಮಲವ ಸಲಹುವಂತೆ ಮಾತೃ ಹೃದಯವ ತೋರಿಸು, ಕೊಳ ಕಮಲವ ಸಲಹುವಂತೆ ಮಾತೃ ಹೃದಯವ ತೋರಿಸು. ಹಾರ ಕಲಿಸುವ ಹಕ್ಕಿಯಂತೆ ಪಿತೃ ಪ್ರೇಮವ ಕರುಣಿಸು, ಹಾರ ಕಲಿಸುವ ಹಕ್ಕಿಯಂತೆ ಪಿತೃ ಪ್ರೇಮವ ಕರುಣಿಸು. ಶೋಭೆಯಿಂದಲೇ ಭಾವ ತುಂಬುತ್ತೆ ತಾಯಿ ಶಾರದೆ ಸೊಬಗಿನಿ, ಅಭಯ ಹಸ್ತದಿ ಹರಿಸುತ್ತೆಮ್ಮನು ಕಾಯಿ ವಿದ್ಯಾದಾಯಿನಿ. ವಿಮಲ ಭಾವಿನಿ ವಿಶ್ವದಾರತಿ ಅಮಲ ಬುದ್ಧಿಯು ವರಳಿಸು, ವಿಮಲ ಭಾವಿನಿ ವಿಶ್ವದಾರತಿ ಅಮಲ ಬುದ್ಧಿಯು ವರಳಿಸು. 100 ವರ್ಷವೂ ಆರದಂತೆ ಸ್ನೇಹದಾರತಿ ಬೆಳಗಿಸು, 100 ವರ್ಷವೂ ಆರದಂತೆ ಸ್ನೇಹದಾರತಿ ಬೆಳಗಿಸು. ಶೋಭೆಯಿಂದಲೇ ಭಾವ ತುಂಬುತ್ತೆ ತಾಯಿ ಶಾರದೆ ಸೊಬಗಿನಿ, ಅಭಯ ಹಸ್ತದಿ ಹರಿಸುತ್ತೆಮ್ಮನು ಕಾಯಿ ವಿದ್ಯಾದಾಯಿನಿ. ನಿನ್ನ ಕರುಣೆಯ ಜ್ಞಾನ ದೀಪವು ದೇಯ ಪಥವನ್ನು ತೋರಲಿ, ನಿನ್ನ ಕರುಣೆಯ ಜ್ಞಾನ ದೀಪವು ದೇಯ ಪಥವನ್ನು ತೋರಲಿ. ನಾವು ಹಾಡುವ ಭಕ್ತಿ ಗೀತೆಯು ನಿನ್ನ ಹೃದಯವ ಸೇರಲಿ, ನಾವು ಹಾಡುವ ಭಕ್ತಿ ಗೀತೆಯು ನಿನ್ನ ಹೃದಯವ ಸೇರಲಿ. ಶೋಭೆಯಿಂದಲೇ ಭಾವ ತುಂಬುತ್ತೆ ತಾಯಿ ಶಾರದೆ ಸೊಬಗಿನಿ, ಅಭಯ ಹಸ್ತದಿ ಹರಿಸುತ್ತೆಮ್ಮನು ಕಾಯಿ ವಿದ್ಯಾದಾಯಿನಿ, ಕಾಯಿ ವಿದ್ಯಾದಾಯಿನಿ, ಕಾಯಿ ವಿದ್ಯಾದಾಯಿನಿ. ಥ್ಯಾಂಕ್ ಯು. ಸುಮಧುರವಾಗಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಮೇಘ ಅವರಿಗೆ ಧನ್ಯವಾದಗಳು. ಭಾರತೀಯ ಸಂಪ್ರದಾಯದಂತೆ ಎಲ್ಲರನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಹಾಗೆ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಪ್ರವೀಣ್ ಜಾಧವ್ ಅವರು. ಐ ಆಮ್ ಆಡಿಬಲ್ ಸರ್? ಎಸ್. ಓಕೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರು ಇಲ್ಲದೆ ನಮ್ಮ ಜೀವನ ಯಶಸ್ವಿ ಆಗುವುದಿಲ್ಲ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕಾರ್ಯಕ್ರಮವನ್ನು ಮಾಡಲು ಬಂದಿದ್ದೇನೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಅಚ್ಯುತ್ ಸರ್ ಇವರಿಗೆ
ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಸೈಯದ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಪ್ರೀತಿ ಮೇಡಮ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಜ್ಯೋತಿ ಮೇಡಮ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ದೀಕ್ಷಾ ಮೇಡಮ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಪಟ್ಟವರ್ಧನ್ ಸರ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಪಂಚಾಕ್ಷರಿ ಸರ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಸದಾಶಿವಾನಂದ ಸರ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ನನಗೆ ಮತ್ತೆ ಉದಯ್ ಸರ್ ಇವರಿಗೆ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ಸಿಮಣ್ಣ ಸರ್ ಇವರಿಗೆ ನಮ್ಮ ಜ್ಞಾನಲಹರಿ ಸಂಸ್ಥೆಯ ಪರವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ. ನನಗೆ ಸ್ವಾಗತ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಮಾಡಿಕೊಂಡಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೊಂದಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದಂತಹ ಪ್ರವೀಣ್ ಜಾಧವ್ ಅವರಿಗೂ ಸಹ ನನ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಶಿಕ್ಷಕರ ದಿನಾಚರಣೆಯ ಕುರಿತು ಮೊಹಮ್ಮದ್ ಇಕ್ರಾ ಅವರು ಮಾತನಾಡಲಿದ್ದಾರೆ. ವಿಕ್ರಮ್, ಮೊಹಮ್ಮದ್ ವಿಕ್ರಾ ಇದ್ದೀರಾ? ಮೊಹಮ್ಮದ್ ಇಕ್ರಾ ಅವರಿಗೆ ಮಾತಾಡಿ. ಮೊಹಮ್ಮದ್ ವಿಕ್ರಾ ಅವರು ಇದ್ದೀರಾ? ಅನ್ಸುತ್ತೆ. ಮುಂದಿನ ಪ್ರೋಗ್ರಾಮ್ ಮುಂದುವರಿಸಿ. ಮತ್ತೆ ಯಾರಿದ್ದಾರೆ? ಹುಲಿಗೆಮ್ಮ ಇದೀನಕ್ಕ. ಅವ್ರಿಗೆ ಕೊಡು. ಮಾತಾಡಿ. ನಮಸ್ತೆ, ಜ್ಞಾನಲಹರಿ ಬ್ಯಾಚ್ 3 ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಸಂಜೆಯ ಶುಭ ನಮನಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನ್ನೆಲ್ಲಾ ಗುರುಗಳನ್ನು ಮನದಲ್ಲಿ ಸ್ಮರಿಸುತ್ತಾ ನನ್ನ ನೆಚ್ಚಿನ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನಮ್ಮ ಒಬ್ಬ ವ್ಯಕ್ತಿಯು ಗುರಿಯನ್ನು ಸಾಧಿಸಬೇಕಾದರೆ ಆ ವ್ಯಕ್ತಿಯ ಹಿಂದೆ ಒಬ್ಬ ಗುರಿ ಇರಬೇಕು
ಒಬ್ಬ ಗುರು ಇರಬೇಕು. ಅದು ನಮಗೆ ಯಾವ ರೀತಿ ಪ್ರೋತ್ಸಾಹನ ಕೊಡ್ತಿದ್ದಾರೆ ನನ್ನೆಲ್ಲ ಶಿಕ್ಷಕರು ಎಂದು ಒಂದೆರಡು ಸ್ಟೋರಿಗಳ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಒಬ್ಬ ವ್ಯಕ್ತಿಗೆ ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾನಂತೆ, ನಿನಗೆ ಏನು ವರ ಬೇಕು, 3 ವರ ಕೇಳು, ನಾನು ಅದು ನಿನಗೆ ಕೊಡ್ತೀನಿ ಅಂತ. ಅವಾಗ ಆ ವ್ಯಕ್ತಿ ಹೋಗಿ ತನ್ನ ತಂದೆ ಹತ್ರ ಕೇಳ್ತಾನೆ, ಅಪ್ಪ ದೇವ್ರು ನನಗೆ ಪ್ರತ್ಯಕ್ಷ ಆಗಿ ನಿನಗೆ ಏನ್ ಬೇಕು ಕೇಳು 3 ವರ ಅಂತ ಹೇಳಿದಾನೆ, ನಾನು ಏನ್ ಕೇಳಿ ಅಂತ ಅಂದಾಗ ಆಗ ತಂದೆ ಹೇಳ್ತಾನೆ, ನಮಗ್ ಬಡತನ ಇದೆ, ನಮಗೆ ಶ್ರೀಮಂತಿಕೆಯನ್ನು ಕೇಳು ಅಂತ. ಅವಾಗ ಮತ್ತೆ ತಾಯಿ ಹತ್ರ ಹೋಗಿ ಕೇಳ್ತಾನೆ, ಅಮ್ಮ ನನಗೆ ದೇವ್ರು ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳಿದಾನೆ, ನಾನು ಏನ್ ಕೇಳಿ ದೇವ್ರ ಹತ್ರ ಅಂತ. ಅವಾಗ ತಾಯಿ ಹೇಳ್ತಾಳೆ, ಮಗನೇ ನನಗೆ ಕಣ್ಣಿಲ್ಲ, ನನಗೆ ಕಣ್ಣು ಕೇಳು ಅಂತ ತಾಯಿ ಹೇಳ್ತಾಳೆ. ಮತ್ತೆ ತನ್ನ ಅಣ್ಣ ಅತ್ತಿಗೆ ಹತ್ರ ಹೋಗಿ ಆ ವ್ಯಕ್ತಿ ಕೇಳ್ತಾನೆ, ಅಣ್ಣ ಅತ್ತಿಗೆ ನನಗೆ ದೇವ್ರು ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳಿದಾನೆ, ನಾನು ಏನ್ ಕೇಳಿ ದೇವ್ರ ಹತ್ರ ಅಂದಾಗ ಅವಾಗ ಅವ್ರ ಅಣ್ಣ ಅತ್ತಿಗೆ ಹೇಳ್ತಾರೆ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳ ಸಂತಾನವನ್ನು ಕೇಳು ಅಂತ ಹೇಳ್ತಾರೆ. ಅವಾಗ ಇವನಿಗೆ ಏನಾಗುತ್ತೆ, ಹೌದಪ್ಪ ನಾನು 3 ವರನು ದೇವ್ರ ಹತ್ರ ಕೇಳ್ಬೋದು, ಆದ್ರೆ ಈ 3 ವರನು ಕೇಳಿದ್ರೆ ಏನಾಗುತ್ತೆ, ಬಹಳಷ್ಟು ದುರಾಸೆ ಆಗುತ್ತೆ. ಆದ್ರೆ ನಾನು ಎಲ್ಲರ ಇಚ್ಛೆಯನ್ನು ಪೂರೈಸಬೇಕು ಅನ್ನೋದು ಆ ವ್ಯಕ್ತಿಯ ಒಂದು ಗುರಿ ಆಗಿರ್ತದೆ. ಅವಾಗ ಯೋಚನೆ ಮಾಡ್ತಾನೆ, ಸಾಕಷ್ಟು ಅವನಿಗೆ ಯಾವ್ದು ದಾರಿ ಕೂಡ ತೋರುವುದಿಲ್ಲ. ಆಗ ಏನ್ ಮಾಡ್ತಾನೆ, ತನ್ನ ಗುರುಗಳ ಹತ್ರ ಹೋಗ್ತಾನೆ, ಗುರುಗಳೇ ನನ್ಗೀಗೆ ದೇವ್ರು ಪ್ರತ್ಯಕ್ಷ ಆಗ್ತಿದ್ದಾನೆ, ನಾನು ಏನು ವರ ಕೇಳಿ, ನಮ್ಮ ಅಪ್ಪ 1 ವರ ಶ್ರೀಮಂತಿಕೆ ಕೇಳಂದಿದ್ದಾರೆ, ನಮ್ಮಮ್ಮ ಕಣ್ಣು ಕೇಳಂದಿದ್ದಾರೆ, ನಮ್ಮ ಅಣ್ಣ ಅತ್ತಿಗೆ ಮಕ್ಕಳನ್ನ ಕೇಳಂದಿದ್ದಾರೆ, ನಾನು ಇನ್ನೇನ್ ಕೇಳಿ ಅಂದ್ರೆ ಅವಾಗ ಗುರು ಹೇಳ್ತಾನೆ, ಎಲ್ಲವನ್ನು ಕೇಳು ನೀನು ಅಂತ. ಆಗ ಏನ್ ಗುರುಗಳೇ ನೀವೇ ಹೇಳಿಲ್ವಾ, ಇದು ಬಹಳ ದುರಾಸೆ ಆಗುತ್ತಾ ನಾನು ಎಲ್ಲಾ ಕೇಳಿದ್ರ ದೇವ್ರ ಹತ್ರ, ಅದನ್ನು ಒಂದೇ ಕೇಳು, ಒಂದೇ ಹೇಗ್ ಕೇಳಿ ಅಂತಂದಾಗ ಅವಾಗ ಗುರು ಹೇಳ್ತಾನೆ, ನೀವ್ 1 ವರ ಏನ್ ಕೇಳ್ಬೇಕಂದ್ರೆ, ಬಂಗಾರದ ತೊಟ್ಟಿಲಲ್ಲಿ ನಮ್ಮಣ್ಣನ ಮಗ ಮಲಗಿರಲಿ, ಅದನ್ನು ನೋಡುತ್ತ ನನ್ನ ತಾಯಿ ತೂಗುತ್ತಿರಲಿ. ಬಂಗಾರದ ತೊಟ್ಟಿಲಲ್ಲಿ ನಮ್ಮಣ್ಣನ ಮಗ ಮಲಗಿರಲಿ, ಅದನ್ನು ನೋಡುತ್ತಾ ನನ್ನ ತಾಯಿ ತೂಗುತ್ತಿರಲಿ ಅಂತ ಕೇಳು ಅಂತ ಗುರು ಹೇಳ್ತಾನೆ. ಹಾಗೆ ನನ್ನೆಲ್ಲಾ ಗುರುಗಳು ನಮ್ಗೆ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಹೋಗಿ ಮುಂದೆ ಅಂದ್ರೆ, ನಮಗೆ ಪರೀಕ್ಷೆಗೆ ವಾರದಲ್ಲಿ ಟೆಸ್ಟ್ಗಳನ್ನು ನಡೆಸುವ ಮುಖಾಂತರ ಮತ್ತು ಕ್ಲಾಸ್ಗಳನ್ನು ಮಾಡುವ ಮುಖಾಂತರ, ಮತ್ತು ನಿನ್ನೆ ನಮ್ಗೆ GPL ಒಂದು ಗೇಮ್ ಅನ್ನು ಆಡ್ಸಿದ್ರು, ಅದ್ರ ಮುಖಾಂತರ ನಿಮ್ಮ ಗುರಿಯನ್ನು ತಲುಪಲು ನಮ್ಮ ಗುರಿಯನ್ನು ತಲುಪಲು ಎಲ್ಲಾ ಗುರುಗಳು ನಮಗೆ ಅದೇ ತರ ಕೂಡ ಸಹಾಯ ಮಾಡ್ತಿದ್ದಾರೆ. ಇನ್ನೊಂದು ಏನಂತಂದ್ರೆ, ಶಿಕ್ಷಕರ ದಿನಾಚರಣೆ ಮಾಡುವ ಮುಂಚೆ ಎಲ್ಲಾ ಶಿಕ್ಷಕರಿಗೂ 1 ದಿನ ಮೊದಲು ಗೇಮ್ ಆಡಿಸ್ತಾರೆ. ಆದರೆ ನಮಗೆ ನಿನ್ನೆ ನಮ್ಮೆಲ್ಲಾ ಶಿಕ್ಷಕರು GPL ಎಂಬ ಗೇಮ್ ಅನ್ನು ಆಡಿಸಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಧುಮುಕುವಂತೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಟೋರಿಗಳ ಮೂಲಕ ಹೇಳ್ಕಂತ ಹೋಗ್ತೀನಿ. ಒಬ್ಬ ವ್ಯಕ್ತಿ ಇರುವಂತ ಅಂದ್ರೆ ಒಬ್ಬ ಗುರು, ಜ್ಞಾನ ವಲ್ಲಭ ಎಂಬ ಗುರು ದೂರದ ಊರಿನಲ್ಲಿ ಒಂದು ಆಶ್ರಮವನ್ನು ಕಟ್ಟಿ ಜ್ಞಾನಾರ್ಜನೆಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಿರ್ತಾರೆ, ಜ್ಞಾನವನ್ನು ಕಲಿತಾ ಇರ್ತಾರೆ. ಅಲ್ಲಿ ಕಾಡು ಕುರುಬ ಒಬ್ಬ ತನ್ನ ಮಗನನ್ನು ಕರ್ಕೊಂಡ್ ಬರ್ತಾರೆ. ಗುರುಗಳೇ, ನನ್ ಮಗ ಬಾಳ ಕಡ್ಡ ಇದ್ದಾನೆ, ಅವ ಏನು ಹೇಳಿದ್ರು ಕೇಳಲ್ಲ, ಕಳ್ತನ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರೂ ಗುರುಗಳು ಹೇಳ್ತಾರೆ, ಇಲ್ಲ ಇರ್ಲಿ ಅವನು ನಮ್ಮ ಆಶ್ರಮದಲ್ಲಿ ಅಂತಂದು ಇರಿಸ್ಕೊಂತಾರೆ. ಆದ್ರೂ ತಂದೆ ಹೇಳೋಗಿರ್ತಾನೆ, ಇವನು ಬಹಳಷ್ಟು ಜ್ಞಾನ ಇಲ್ಲ, ಇವನಿಗೆ ಕಳ್ತನ ಮಾಡೋದು ಇದೆಲ್ಲ ಸುಲಭ ಆಗ್ಬಿಟ್ಟಿದೆ, ಯಾರ ಮಾತು ಕೇಳಲ್ಲ ಅಂದ್ರೂ ಕೂಡ ಗುರುಗಳು ಏನ್ ಮಾಡ್ತಾರೆ, ತಮ್ಮ ಆಶ್ರಮದಲ್ಲಿ ಇಟ್ಕೋತಾರೆ. ಆಗ ಆಗ ಅವನ್ ಏನ್ ಮಾಡ್ತಿರ್ತಾನೆ, ಗುರುಗಳು ಒಂದ್ ಹೇಳಿದ್ರ ತಾನೇ ಒಂದ್ ಮಾಡ್ತಿರ್ತಾನೆ. ಗುರುಗಳು ಹೋಗಿ ನೀನು ಪೂಜೆಗೆ ಪತ್ರಿ ತಾಂಬ ಅಂತಂದ್ರೆ ಅವನು ಅಲ್ಲೇ ಆಡ್ಕೊಂತ ಕುಂತ್ಕೊಂಡ್ಬಿಡೋದು. ಆ ರೀತಿ ಮಾಡ್ತಾ ಇರ್ತಾನೆ. ಮತ್ತು ಆಶ್ರಮದಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಏನ್ ಮಾಡ್ತಿರ್ತಾನೆ, ಕಳ್ ಮಾಡ್ತಿರ್ತಾನೆ. ಅವ್ರಿಗೆ ದಿನ ಆಶ್ರಮದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಗುರುಗಳಿಗೆ ದಿನ ಒಂದು
ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ರು, ಇವ್ನು ಕಳ್ ಮಾಡ್ತಾನೆ, ಹೊಡಿತಾನೆ ಅಂತ. ಆದ್ರೂ ಗುರುಗಳು ಯಾವ್ದನ್ನು ಲೆಕ್ಕಕ್ಕೆ ಹಾಕೊಂಡ್ಲೇ ಇಲ್ಲ. ಅವಾಗ ಒಂದಿನ ಆಶ್ರಮದಲ್ಲಿ ಎಲ್ಲರೂ ನಾವ್ ಈ ಆಶ್ರಮದಲ್ಲಿ ಇರುವುದಿಲ್ಲ, ಅವನ್ನ ಹೊರ ಹಾಕಿ, ಇಲ್ಲಾಂದ್ರೆ ನಾವೆಲ್ಲರೂ ಹೋಗ್ತೀವಿ ಅಂತಾರೆ. ಅವಾಗ ಗುರುಗಳು ಹೇಳ್ತಾರೆ, ನೀವೆಲ್ಲರೂ ಹೋಗ್ಬಿಡ್ರಿ, ಅವನು ಒಬ್ಬನೇ ಇರ್ಲಿ ಅಂತ. ಆಗ ಮತ್ತೆ ಹೌದಾ, ಗುರುಗಳ ಹಂಗ ಅಂದ್ಗಟ್ಲೆ ಎಲ್ಲಾರ ಆಶ್ಚರ್ಯವಾಗಿ, ಗುರುಗಳೇ ಅವನು ಒಬ್ಬನ ಸಲುವಾಗಿ ನಮ್ಮನ್ನೆಲ್ಲ ಯಾಕೆ ಕಳಿಸ್ತಾ ಇದ್ದೀರಾ ಅಂದಾಗ, ಆಗ ಗುರು ಹೇಳ್ತಾನೆ, ನಿಮ್ಗೆಲ್ಲ ಜ್ಞಾನ ಇದೆ, ನೀವು ಎಲ್ಲಾದ್ರೂ ಹೋಗಿ ಬದುಕ್ತೀರಾ, ಆದರೆ ಅವನಿಗೆ ಜ್ಞಾನ ಇಲ್ಲ, ನಾನು ಅವನಿಗೆ ಜ್ಞಾನ ಕಲಿಸ್ತೀನಿ ಅಂತ ಗುರುಗಳು ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಗೆ ಎಲ್ಲಾ ರೀತಿಯಲ್ಲಿ ಜ್ಞಾನವನ್ನು ಈ ಜ್ಞಾನ ಲಹರಿ ತಂಡದ ಎಲ್ಲಾ ಗುರುಗಳು ನೀಡ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ಕೆಲವೊಬ್ರು ಕ್ಲಾಸ್ ಮಾಡುವಾಗ ಕೆಲವೊಬ್ರು ಜಲ್ದಿ ಅರ್ಥ ಆಗುತ್ತೆ, ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ, 2 ಬರೆ 3 ಬರೆ ಕೇಳ್ತಾ ಇರ್ತಾರೆ. ಆದ್ರೂ ಕೂಡ ಇಲ್ಲಿ ಟೀಚರ್ಸ್ ಯಾರು ಬೇಸರವನ್ನು ಮಾಡ್ಕೊಳ್ಳದೆ ಮತ್ತೆ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಇಲ್ಲಿ ಕೆಲವೊಬ್ರು ನೀವ್ 1 ಬರೆ 2 ಬರೆ ಕೇಳು ಸಾಕು ಅಂದ್ರು ಟೀಚರ್ಸ್ ಇರ್ಲಿ ಬಿಡು ಕೇಳಿ, ಅವರು ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಲೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಸ್ಟೋರಿ ಪ್ರಕಾರನೇ ಏನ್ ಮಾಡ್ತಾರೆ, ನಮ್ ಟೀಚರ್ಸ್ ಕೂಡ ಎಲ್ಲಾರನ್ನು ಮುಂದಕ್ಕೆ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಇನ್ನೊಂದು ಶಿಕ್ಷಕ ಎಂಬ ಪದದಲ್ಲೇ ಒಂದು ಅರ್ಥವನ್ನ ಅಡಗಿದೆ. ಶಿ ಅಂದ್ರೆ ಶಿಕ್ಷೆ, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ. ಇವೆಲ್ಲವನ್ನು ಕೂಡ ಈ ತಂಡದಲ್ಲಿರುವಂತಹ ಎಲ್ಲಾ ಗುರುಗಳು ನಮಗೆ ಅವಕಾಶ ಮಾಡ್ತಾರೆ. ಶಿ ಅಂದ್ರೆ ಶಿಕ್ಷೆ ಅಂದ್ರೆ ನಾವು ಕ್ಲಾಸಿಗೆ ಕೆಲವೊಮ್ಮೆ ರಿವಿಷನ್ ಮಾಡ್ಕೊಂಡ್ ಬಂದಿರಲ್ಲ, ಅವಾಗ ಮೇಡಮ್ ಟೀಚರ್ಸ್ ಹೇಳ್ತಾರೆ, ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರಲ್ಲ, ಇಲ್ಲ ನಾವು ನಿಮ್ಗೆ ಕ್ಲಾಸ್ ಮಾಡಲ್ಲ ಇವತ್ತು, ನೀವು ರಿವಿಷನ್ ಮಾಡ್ಕೊಂಡ್ ಬಂದಿಲ್ಲ ಅಂತ. ಇಲ್ಲ ಮ್ಯಾಮ್ ಸಾರಿ ಅಂತ ಅಂದಾಗ ಮತ್ತೆ ಅವತ್ತಾಗ್ಲಿ ಮರ್ದಿನನೇ ಆಗ್ಲಿ ನಮ್ಗೆ ಏನ್ ಮಾಡ್ತಾರೆ, ಕ್ಲಾಸ್ ಮಾಡ್ತಾರೆ. ನಮ್ಮನ್ ಕ್ಷಮಿಸಿ, ಏನೋ ಅವ್ರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿ ನಮ್ಮನ್ ಕ್ಷಮಿಸಿ ಕ್ಲಾಸ್ ಅನ್ನು ಮಾಡ್ತಾರೆ. ಮತ್ತು ಕರುಣೆಯಿಂದ ನಮ್ ಟೈಮ್ ಕೂಡ ವೇಸ್ಟ್ ಅನ್ನು ಮಾಡಲ್ಲ. ಇವೆಲ್ಲವನ್ನು ಕೂಡ ಏನ್ ಮಾಡಿದ್ದಾರೆ, ನಮ್ ಟೀಚರ್ಸ್ ಒಳಗೊಂಡಿದ್ದಾರೆ ಅಂತ ಹೇಳ್ತೇನೆ. ಇನ್ನೊಂದು ಹೇಳೋದಾದ್ರೆ, ಇವತ್ತು ಫೋನ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ನೆ ನಾನು. ಒಬ್ಬ ತಾಯಿ ಅವಳ ಕೈಯನ್ನ ಹಿಡ್ಕೊಂಡ್ ಹಾಕಿದ್ಲು, ನನ್ ಮಗಳು ಮುಂದೆ ಹೇಗ್ ಬೆಳಿಬೇಕಂದ್ರೆ ನಾನು ಅವಳ ನೋಡಕ್ ಹೋದ್ರು ಕೂಡ ಅಪಾರ್ಟ್ಮೆಂಟ್ ತಗೊಂಡ್ ಹೋಗ್ಬೇಕು ಅಂತ. ಇದು ತಾಯಿಯ ಆಸೆ ಅಷ್ಟೇ ಅಲ್ಲ, ಇದು ಒಬ್ಬ ಗುರುಗಳ ಆಶಯ ಕೂಡ ಆಗಿರ್ತದಂತ ಹೇಳ್ತೀನಿ. ಯಾಕಂದ್ರೆ ಮೊನ್ನೆ ನಮ್ಗೆ ಸೈಯದ್ ಸರ್ ಅವರು ಹಾಕಿದ್ರು, ಎಲ್ಲರೂ ಟೀಚರ್ಸ್ ಡೇಗೆ ವಿಶ್ ಮಾಡಿದಾಗ, ಇಲ್ಲ ನೀವು ಯಾವಾಗ ನಮ್ಗಿಂತ ಎತ್ತರದಲ್ಲಿ ಬೆಳಿತಿರೋ ಅವಾಗೆ ನಮ್ಗೆ ಏನಾಗುತ್ತೆ, ಒಂದು ಗೌರವ ಖುಷಿ ಆಗುತ್ತೆ ಅಂತಂದು, ಇದು ತಾಯಿ ಆಸೆ ಅಲ್ಲ ಗುರುಗಳ ಆಸೆ ಕೂಡ ಆಗಿರ್ತದೆ ಅಂತಂದು ಹೇಳುತ್ತಾ, ನನ್ನ ಚಿಕ್ಕದಾದ ಮಾತಿಗೆ ಚೊಕ್ಕದಾದ ಚುಕ್ಕೆಯನ್ನಿಟ್ಟು ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಯಾವುದೇ ಒಂದು ವ್ಯಕ್ತಿಗೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಎಂದು ತನ್ನ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಹುಲಿಗೆಮ್ಮ ಅವರಿಗೆ ಧನ್ಯವಾದಗಳು. ಈಗ ಶಿಲ್ಪಾ ಅವರಿಂದ ಒಂದು ಗೀತೆ. ಹಲೋ ಅಕ್ಕ. ಹಾಪ ಕೇಳಿಸ್ತಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಬಂದಿಹೇನು ಹಿಂದೆ ಕಾದಿಹೇನು ನಿನಗಾಗಿ, ಓ ಆತ್ಮ ಗುರುವೇ, ಓ ಎನ್ನ ಗುರುವೇ. ಬಂದಿಹೇನು ಹಿಂದಿಲ್ಲಿ ಕಾದಿಹೇನು ನಿನಗಾಗಿ, ಓ ಆತ್ಮ ಗುರುವೇ, ಓ ಎನ್ನ ಗುರುವೇ. ಹಾದಿರಲಿ ಹಲವಿರಲಿ ಕಲ್ಲಿ
ಮುಳ್ಳಿರಲಿ ಹಾದಿಯಲ್ಲಿ ಹಲವಿರಲಿ ಕಲ್ಲಿರಲಿ ಮುಳ್ಳಿರಲಿ ಗುರು ಕೃಪೆಯು ಎನಗಿರಲಿ ಗುರು ಕೃಪೆಯು ಎನಗಿರಲಿ ಬಂದಿಹೆನು ಇಂದೇ ಕಾದಿಹೆನು ನಿನಗಾಗಿ ಓ ಆತ್ಮ ಗುರುವೇ ಓ ಎನ್ನ ಗುರುವೇ ಓ ಆತ್ಮ ಗುರುವೇ ಓ ಎನ್ನ ಗುರುವೇ. ಥ್ಯಾಂಕ್ ಯು. ಮಧುರವಾಗಿ ಗೀತೆಯನ್ನು ಆಡಿದಂತಹ ಶಿಲ್ಪಾ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಅಚ್ಯುತ್ ನಾಯಕ್ ಸರ್ ಅವರು ಒಂದೆರಡು ಮಾತನಾಡಬೇಕು. ಕ್ಷಮೆ ಇರ್ಲಿ ಸರ್, ಇಕ್ರಾ ಬಂದಿದ್ದಾರೆ, ಇವ್ರದ್ದು ಸರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪರಿಚಯ. ಕ್ಷಮೆ ಇರ್ಲಿ ಸರ್. ಮೊಹಮ್ಮದ್ ಇಕ್ರಾ. ಓಕೆ, ಇಟ್ಸ್ ಓಕೆ. ಮೊಹಮ್ಮದ್ ಇಕ್ರಾ ವಿಕ್ರಾ ಇದ್ದೀರಾ? ಮೊಹಮ್ಮದ್ ವಿಕ್ರಾ ಜಸ್ಟ್ ಲೆಫ್ಟ್ ಅಂತ ತೋರಿಸ್ತಾ ಜಾಯಿನ್ ಆಗಿದೆ ಅಂತ ತೋರಿಸ್ತದ. ಮೊಹಮ್ಮದ್ ಇಕ್ರಾ ಇದಾರಾ? ಭಾವನಾ ಇದಾರಾ? ಚೆಕ್ ಮಾಡಿ. ಇದ್ರು ಮುಳ್ಳಿ ಮತ್ತೆ ಲೆಫ್ಟ್ ಆಗಿದ್ದಾರೆ. ಲೆಫ್ಟ್ ಅಂತ ತೋರಿಸ್ತ್ರಿ ಇವಾಗ. ಸರಿ, ಓಕೆ ಸರ್ ಮಾತಾಡ್ಸಿದ್ ನಾನು. ಸಾರಿ ಸರ್, ಈಗ ಜಸ್ಟ್ ಅವ್ರದ್ದು ಇತ್ತು ಸರ್ ಪ್ರೊಫೈಲ್ ನೋಡಿದಾಗ, ಅದಕ್ಕೆ ಇಟ್ಸ್ ಓಕೆ. ಸರ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತ ಪಟವರ್ಧನ್ ಸರ್ ಅವರೇ, ಪಂಚಾಕ್ಷರಿ ಸರ್, ಸದಾಶಿವಾನಂದ್ ಸರ್, ಜ್ಯೋತಿ ಮೇಡಮ್, ಪ್ರೀತಿ ಮೇಡಮ್, ದೀಕ್ಷಾ ಮೇಡಮ್, ಸೈಯದ್ ಸರ್, ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಪಂಚಾಕ್ಷರಿ ಕಾಲ್ ಮಾಡಿದ್ರು, ಹೇಳಿದ್ರು ಹಿಂಗ್ ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀರಿ ಸರ್ ಅಂತ ಹೇಳಿ. ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವಳು ಕೇವಲ ತಮ್ಮ ಇದರಲ್ಲಿ ಇವತ್ತು ವಿದ್ಯಾರ್ಥಿಗಳು ಬ್ಯುಸಿ ಆಗಿದ್ದಾರೆ. ಕೃತಜ್ಞತೆ ಅನ್ನೋದು ಎಲ್ಲೋ ಒಂದ್ ಕಡೆ ಅದು ಬಹುಶಃ ಶಾಲಾ ಮಟ್ಟದಲ್ಲಿ ಇದೆ, ಒಪ್ಕೋತೀನಿ. 1 to 10th ಸಬ್ ಕಾಲೇಜ್ ಮಟ್ಟದಲ್ಲಿ ಇರ್ಬೋದು. ಇಂತಹ ಸ್ಪರ್ಧಾತ್ಮಕ ಪರೀಕ್ಷಾ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಇಲ್ಲ, ಪೂರ್ತಿ ಇಲ್ಲ ಅಂತ ಹೇಳಂಗಿಲ್ಲ, ಇದೆ, ಆದ್ರೆ ಸ್ವಲ್ಪ ಕಡಿಮೆ. ಸೊ ಅಂತ ಇದರಲ್ಲಿ ತಾವು ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ದೀರಿ. ಇಲ್ಲಿ ನನ್ನ ಗುರು ಸಮಾನ ಇರತಕ್ಕಂಥ ಪಟವರ್ಧನ್ ಸರ್ ಇದ್ದಾರೆ. ಸೊ ಏನಂದ್ರೆ, ಇಲ್ಲಿ ಸ್ವಾಗತ ಭಾಷಣ ಮಾಡೋತ್ನಾಗ ಅಧ್ಯಕ್ಷತೆ ಅಂತಂದ್ರು, ಆಕ್ಚುಲಿ ಪಟವರ್ಧನ್ ಸರ್ ಅಧ್ಯಕ್ಷತೆ ಇರ್ಲಿ. ನಾನು ಹೇಳೋದಾದ್ರೆ ಗುರು ಅಂದ್ರೆ ನನ್ ನೆನಪಾಗೋದು ಮಹಾಭಾರತದಲ್ಲಿ ಕೃಷ್ಣನ ಒಂದು ಕತೆ ನೆನಪಾಗ್ತದೆ. ಕೃಷ್ಣ ಎಲ್ಲ ಪತ್ನಿಯನ್ ಬಿಟ್ಟು 4 ರಿಂದ 6 ಗಂಟೆ ಮಟ್ಟ ಒಂದು ರೂಮಿನಲ್ಲಿ ಇರ್ತಾನೆ. ಓಕೆ, ಆದ್ರೆ ಅದು ಯಾರಿಗೂ ಗೊತ್ತಿರಲ್ಲ. ಒಂದು ಕಿಟಕಿ ಹಾಕಿ, ಕಿಟಕಿ ಕ್ಲೋಸ್ ಮಾಡಿ, ಬಾಗಿಲ ಕ್ಲೋಸ್ ಮಾಡಿ, ಒಟ್ಟು ಒಂದು ರೂಮ್ ನಲ್ಲಿ ಇರ್ತಾನೆ. ಇದು ಎಲ್ಲರಿಗೂ ಏನಾಗುತ್ತೆ, ಏನ್ ಮಾಡ್ತಾನೆ ಕೃಷ್ಣ 4 ರಿಂದ 6 ಗಂಟೆ ಮಟ್ಟ ಬೆಳಿಗ್ಗೆ ಅಂತ ಹೇಳಿ ಎಲ್ಲರಿಗೂ ಡೌಟ್ ಆಗತ್ತೆ. ಆದ್ರೆ ಯಾರು ಅಷ್ಟು ವೀಕ್ಷಿಸಕ್ ಹೋಗೋದಿಲ್ಲ. ಆದ್ರೆ ಸತ್ಯಭಾಮೆ ಅತ್ಯಂತ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತ ಪತ್ನಿ ಅವಳು, ಕೃಷ್ಣನ ಒಂದು 8 ಪತ್ನಿಯರಲ್ಲಿ. ದುರದೃಷ್ಟವಶಾತ್ ಏನಾಗ್ಬಿಡುತ್ತೆ, ಕೃಷ್ಣಂದು ಒಂದು ಕಿಟಕಿ ಏನಿದೆ ಅಕಸ್ಮಾತ್ ಆಗಿ ಏನೋ ಫೋರ್ಸ್ ಆಗಿ ಗಾಳಿ ಬೀಸಿದ್ರಿಂದ ಓಪನ್ ಆಗಿ ಅದು ಒಂದು ಸೈಡ್ ಕಿತ್ಕೊಂಡು ಬಿದ್ದು ಬಿಡುತ್ತೆ. ಅಲ್ಲಿ ಒಂದು ನೋಡಕ್ಕೆ ಹಾದಿ ಇರತ್ತೆ. ಸತ್ಯಭಾಮ ನೋಡ್ತಾರೆ, ಏನ್ ಮಾಡ್ತಾರೆ ಇವರು ಡೈಲಿ ಅಂತ ಹೇಳಿ. ಸೊ ನೋಡಿದಾಗ ಆ ಪೆಟ್ಟಿಗೆಯನ್ನ ಪೂಜೆ ಮಾಡ್ತಿರ್ತಾನೆ ಕೃಷ್ಣ. ಪೆಟ್ಟಿಗೆಯನ್ನು ಪೂಜೆ ಮಾಡ್ತಾ ಇದ್ದಾನಂದ್ರೆ ಬಹುಶಃ ಶಮಂತಕ ಮಣಿ ಇರ್ಬೋದು ಅಂತ ಸತ್ಯಭಾಮನ ಊಹೆ. ಸತ್ಯಭಾಮ ಎಷ್ಟೋ ಶ್ರೀಮಂತಿಕೆಯನ್ನು ಹೊಂದಿದ್ರು, ನಾನು ಇನ್ನೂ ಆ ಶಮಂತಕ ಮಣಿ ಸಿಕ್ಕರೆ ನಾನು ಇನ್ನೂ ಶ್ರೀಮಂತಿಕೆ ಆಗತ್ತೆ ಅಂತ ಅವಳ್ದು. ಇನ್ನೇನು ಕೃಷ್ಣ ಬಾಗಿಲು ತೆಗೆದು ಹೊರಗೆ ಬರ್ತಿರ್ತಾನೆ, ಅಷ್ಟರಲ್ಲಿ ಸಿಕ್ಬಿಟ್ಟಿದೆ. ಇಲ್ಲ ನೀ ಏನೋ ಮಾಡ್ತಾ ಇದ್ದಿ ರೂಮಲ್ಲಿ,
ಏನು ಅದು ಏನ್ ಪೂಜೆ ಮಾಡ್ತಾ ಇದ್ದೆ, ನನ್ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕೃಷ್ಣನಂತೂ ಬಿಡಲ್ಲ. ಒಳಗ್ ಬರ್ತಾಳೆ, ಆ ಪೆಟ್ಟಿಗೆಯನ್ನ ತೆಗಿತಾಳೆ. ಆ ಪೆಟ್ಟಿಗೆ ತೆಗೆದ್ರು 7 ಪೆಟ್ಟಿಗೆ ಆದ್ರೂ ಅದು ಏನಿರುತ್ತೆ ಅದು ಬರಲ್ಲ. ಲಾಸ್ಟ್ ಒಂದು ಶೀಲ್ಡ್ ಕವರ್ ಗತೆ ಇರುತ್ತೆ. ಆ ಕವರ್ ತೆಗೆದಾಗ ಒಂದಿಟ್ಟು ಮಣ್ಣು ಇರುತ್ತೆ. ಓ ನಿನಗ್ ಹಣ್ಣು ಇದೆ, ಹೆಣ್ಣು ಇದೆ, ಇವು ಎರಡೂ ಇಲ್ಲ ಅಂತ ಹೇಳಿ ಇವು ಎರಡೂ ಇದೆ ಅಂತ ಹೇಳಿ ಮಣ್ಣು ಕೂಡ ಬೇಕಂತ ಹೇಳಿ ಮಣ್ಣನ್ನು ಪೂಜೆ ಮಾಡ್ತಾ ಇದ್ದೀಯಾ ಅಂತ ಅನ್ಲತ್ತ. ಅವಾಗ ಶ್ರೀಕೃಷ್ಣ ಶಿಟ್ಟಿಲೆ ಆ ಕೋಪದಿಂದ ಕಪಾಳ ಮೋಕ್ಷ ಮಾಡ್ತಾನೆ ಸತ್ಯಭಾಮಾಗೆ. ನೋಡಿಲ್ಲಿ, ನಾನು ಇದು ಮಣ್ಣು ಅಂತಂದಲ್ಲ, ನಿನ್ನ ಕಣ್ಣಿಗೆ ಇದು ಮಣ್ಣಂತ ಕಾಣಿಸ್ತಲ್ಲ. ಆದ್ರೆ ನಾನು ಯಾವಾಗ ಗುರುಗಳ ಬಳಿ ಇದ್ನಲ್ಲ, ಸಾಂದೀಪನಿ ಗುರುಗಳ ಬಳಿ ಇದ್ದಾಗ ಅವರ ಕುರುಹಿಗಾಗಿ ಏನಾದ್ರೂ ಬೇಕು ಅಂತ ಹೇಳಿ ಅವರ ಪಾದದ ನಡೆದಾಡುವ ಧೂಳಿ ಏನಿದೆ ಅಲ್ಲ, ಆ ಮಣ್ಣನ್ನ ತಂದು ನಾನಿವತ್ತು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತೆ ಕೃಷ್ಣ. ಸೊ ಅಷ್ಟು ಶ್ರೀಕೃಷ್ಣನಿಗೆ ಸಾಂದೀಪನಿ ಗುರುಗಳ ಬಗ್ಗೆ ಭಕ್ತಿ ಇತ್ತು, ಕೃತಜ್ಞತಾ ಮನೋಭಾವನೆ ಇತ್ತು. ಅಂದ್ರೆ ಶ್ರೀಕೃಷ್ಣ ಆಕ್ಚುಲಿ 2 ಸೈಡ್ ಇಂದ ನೋಡಿದಾಗ ಇಲ್ಲಿ ಕಂಸನ ತಂಗಿಯ ಮಗ ಅವನು, ಈ ಕಡೆ ರಾಕ್ಷಸ ಇದರಿಂದ ಕಡೆ ರಿಲೇಷನ್ ಆಗಿ ಬರ್ತಾನೆ. ಸೊ ಅಂತಹ ಕೃಷ್ಣನನ್ನ ಅವನ ಚಿಕ್ಕವನಿದ್ದಾಗ ತುಂಬಾನೇ ಕಳ್ಳತನ ಮಾಡ್ತಾ ಇದ್ದ, ಹುಡುಗಿಯರನ್ನು ಚುಡಾಯಿಸ್ತಾ ಇದ್ದ, ಈ ರೀತಿ ಸುಮ್ನೆ ಒಂದು ಕಿತಾಪತಿಯನ್ನು ಮಾಡ್ತಾ ಅಡ್ಡಾಡ್ತಾ ಇದ್ದ ಕೃಷ್ಣ. ಅಂತವನನ್ನ ಜ್ಞಾನವನ್ನ ಕೊಟ್ಟು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿದ್ದು ಸಾಂದೀಪನಿ ಗುರುಗಳು. ಸೊ ಆ ಗುರುಗಳಿಗೆ ಆ ಕೃತಜ್ಞತಾ ಭಾವನೆಯನ್ನ ಸಲ್ಲಿಸಲು ಕೃಷ್ಣ ಆ ರೀತಿ ಮಾಡ್ತಾ ಇದ್ದ. ಸೊ ಅದೇ ಹೇಳ್ತಾರಲ್ಲ, ಪುಟ್ಟರಾಜ ಗವಾಯಿಗಳು ಒಂದ್ ಕಡೆ ಹೇಳ್ತಾರೆ, ಡಾಕ್ಟರ್ ಪುಟ್ಟರಾಜ ಗವಾಯಿಗಳು, ಗುರು ಇಲ್ಲದೆ ಭಕ್ತಿ ದೊರೆಯಲಾರದು, ಗುರು ಇಲ್ಲದೆ ಲಿಂಗ ದೊರೆಯಲಾರದು, ಗುರು ಇಲ್ಲದೆ ಜಂಗಮ ದೊರೆಯಲಾರದು, ಇದು ಕಾರಣ ಶಿಷ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ ಒಂದ್ ಕಡೆ. ಸೊ ಗುರುವಿಗೆ ಅಷ್ಟು ಮಹತ್ವವಿದೆ. ಗುರು ಅಂದ್ಮೇಲೆ ಇನ್ನೊಂದು ಕತೆ ನೆನಪಾಯ್ತು ನನಗೆ. ಈ ಕಡೆ ಗದಗದ ಬಳಗಾನೂರು ಅಂತ ಒಂದು ಊರಿದೆ, ಬಹುಶಃ ತಾವು ಕೇಳ್ತೀರಂತ ಭಾವಿಸ್ತೀನಿ. ಆ ಬಳಗಾನೂರಿನಲ್ಲಿ ಚನ್ನವೀರ ಶರಣರು ಅಂತ ಆಗಿ ಹೋಗ್ತಾರೆ 20ನೇ ಶತಮಾನದಲ್ಲಿ. ಅವರು ಇಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಒಬ್ಬ ಇಲ್ಲಿ ಏನು ಮಠ ಇದೆ, ಅವರು ಮರಿಶಾಂತೇಶ್ವರರು ಅಂತ ಹೇಳಿ ಅವ್ರ ಗುರುಗಳು. ಸೊ ಒಂದ್ಸರಿ ಏನಾಗಿರುತ್ತೆ, ಈ ಮರಿಶಾಂತೇಶ್ವರರು ಎಲ್ಲೋ ಕಾರ್ಯಕ್ರಮಕ್ಕೆ ಏನೋ ಹೊರಡ್ತಾ ಇರ್ತಾರೆ. 2 ಎತ್ತುಗಳು ಅವರನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ಒಂದ್ ಎತ್ತು ಏನಾಗ್ಬಿಡತ್ತೆ, ತಪ್ಪಿಸ್ಕೊಂಡು ಹೋಗ್ಬಿಡತ್ತೆ. ಆವಾಗ ಈ ಚನ್ನವೀರ ಶರಣರಂತ ಏನಿರ್ತಾರಲ್ಲ, ಅವರು ಒಂದು ಎತ್ತಿನ ಮೇಲೆ ಮತ್ತೆ ತಾವು ಒಂದು ಎತ್ತಿನ ಬದಲಾಗಿ ತಾವು ಆ ಒಂದು ಬಂಡಿಗೆ ಚಕ್ಕಡಿಗೆ ಬೆನ್ನನ್ನ ಕೊಟ್ಟು ಆ ಗುರುಗಳನ್ನ ಕರೆದುಕೊಂಡು ಹೋಗ್ತಾರೆ. ಆಮೇಲೆ ಅದನ್ನ ನೋಡಿದಾಗ ಮರಿಶಾಂತೇಶ್ವರರು, ಏನಪ್ಪಾ ನೀನ್ ಹಿಂಗ್ ಮಾಡಿದಿಲ್ಲ ನನಗೆ. ಇಲ್ಲ ಗುರುಗಳೇ, ಅಕಸ್ಮಾತ್ ಆಗಿ ಒಂದೇ ಎತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇತ್ತು, ಮತ್ತೇನು ಅನಾಹುತ ಆಗ್ಬಾರ ಅಂತ ಹೇಳಿ ನಾನು ಬೆನ್ನನ್ನ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ. ಸೊ ಅಂತಹ ಗುರು ಭಕ್ತಿ ಆವಾಗ ಇತ್ತು. ಸೊ ನಾವ್ ಹೇಳುದಿಷ್ಟೇ, ನೀವು ಗುರುಗಳಿಗೆ ಯಾವಾಗ ಪ್ರೀತಿಯನ್ನು ಉಂಟು ಮಾಡ್ತೀರಂತ ನಾನು ಪದೇ ಪದೇ ಕ್ಲಾಸಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಸೊ ಯಾವಾಗ ನೀವು ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಗುರುಗಳ ಕೀರ್ತಿಯನ್ನ, ತಂದೆ ತಾಯಿಗಳ ಕೀರ್ತಿಯನ್ನ ಹೆಚ್ಚಿಸ್ತೀರೋ, ಅದು ನಿಜವಾಗ್ಲೂ ಗುರುಗಳಿಗೆ ಖುಷಿ ಆಗ್ತಕ್ಕಂಥದ್ದು. ಸೊ ಅಂತಿಮವಾಗಿ ಹೇಳ್ತಾರಲ್ಲ, ಪುಟ್ಟರಾಜ ಗವಾಯಿಗಳು, ಗುರುವೇ ಶಿವನು, ಶಿವನೇ ಗುರು, ಇವರಲ್ಲಿ ಅಂತರವಿಲ್ಲವಯ್ಯ ಅಂತ ಹೇಳ್ತಾರಲ್ಲ. ಸೊ ನಾವು ಕೂಡ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮಗೂ ಒಬ್ಬ ಗುರುಗಳಿದ್ದಾರೆ. ನಾವು ಎಷ್ಟು 1 to 10th ಆಗಿರ್ಬೋದು, PUC ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಕಲ್ತು ನಾವು ಅನೇಕ ಗುರುಗಳ ಕೈಯಲ್ಲಿ ಕಲ್ತು ಬಂದಿದ್ದೀವಿ. ಸೊ ಅದರಲ್ಲಿ ಒಬ್ಬರ ಗುರುಗಳು ನಂಗೆ ತುಂಬಾ ನೆನಪಿರತಕ್ಕಂಥದ್ದು SK ಜಂಗ್ಲಪೂಟ್ ಸರ್ ಅಂತ ಹೇಳಿ. 2015ರಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಸೆಲೆಕ್ಷನ್ ಆಗಿದ್ದೆ. ಸಾವಿರದ ವಿವೇಕಾನಂದ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು ಕರ್ನಾಟಕದಾದ್ಯಂತ ಯುವ ಬ್ರಿಗೇಡ್ ನೇತೃತ್ವದಲ್ಲಿ. ಆವಾಗ ನಮ್ ಸರು ಕಾರಲ್ಲಿ ಎಲ್ಲ ಕಡೆ ಸುತ್ತಾಡಿಸಿ ಎಲ್ಲ ಕಾಲೇಜುಗಳು, ಶಾಲೆಗಳಿಗೆ ಕರ್ಕೊಂಡು ಹೋಗಿ ಅವಾಗ ನನ್ನನ್ನ ಶಾಲಾ ಕಾಲೇಜುಗಳಿಗೆ ಪರಿಚಯ ಮಾಡಿ ವಿವೇಕಾನಂದರ ಕುರಿತಾಗಿ ಹೇಳಲು ಸಹಾಯ ಮಾಡಿದ್ರು. ಅಂತಹ ಗುರುಗಳು ತಾವೇ ಸ್ವತಃ ಕಾರ್ ಡ್ರೈವ್ ಮಾಡ್ಕೊಂಡು, ಅವ್ರಿಗೆ 65 ಏಜ್ ಅವಾಗ
ಸೊ ಅಂತಹ ಗುರುಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರಂದ್ರೆ ಅದು ನಮ್ಮ ಪುಣ್ಯ ಅಥವಾ ಅಂತ ಗುರುಗಳನ್ನ ಪಡೆದಿರೋದು ನಮ್ಮ ಪುಣ್ಯ. ಅದಷ್ಟೇ ಅಲ್ಲದೆ ಇಲ್ಲೇ ಈ ವೇದಿಕೆಯಲ್ಲೇ ಇನ್ನೊಬ್ಬ ಗುರುಗಳಿದ್ದಾರೆ, ಪಟವರ್ಧನ್ ಸರ್. ನಾನು ಬಿಳಿಗಿ ನ್ಯಾಯಾಲಯದಲ್ಲಿ ಇದ್ದಾಗ ಅವರು ಶಿರಸ್ತರಾಗಿದ್ರು. ಅವ್ರು ನೋಡಿ ಯಾವ ರೀತಿ ನಿಸ್ವಾರ್ಥ ಭಾವನೆ ಅಂದ್ರೆ, ನೋಡಪ್ಪ ನೀನು ಚೆನ್ನಾಗಿ ಓದ್ತಾ ಇದೀಯಾ, ಇನ್ನೂ ಚಿಕ್ಕವನಿದ್ಯಾ ಅಂತ ಹೇಳಿ ಸೊ ಅವರ ಇಂಗ್ಲಿಷ್ ಕ್ಲಾಸ್ಗಳನ್ನ ನನ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಬಿಡ್ತಾ ಇದ್ರು. ಸೊ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಂತಹ ಗುರುಗಳು ಸಿಗೋದು ಬಹಳ ಅಪರೂಪ. ಈ ಒಂದು ನಾವು ಜ್ಞಾನಲಹರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆನ ಆರಂಭಿಸಿದ್ದಾಗ ಸೊ ಒಂದು ಮಾತು ಕೇಳಿದಕ್ಕೆ ಪಟವರ್ಧನ್ ಸರ್ ಯಾವುದೇ ಇದ್ ಮಾಡದೆ ಒಪ್ಕೊಂಡ್ರು. ಅದಲ್ದನೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳು ಹಾಗೆ, ಪಂಚಾಕ್ಷಿ ಸರ್ ಆಗಿರ್ಬೋದು, ಸೈಯದ್ ಸರ್ ಆಗಿರ್ಬೋದು, ಜ್ಯೋತಿ ಮೇಡಮ್, ಪ್ರೀತಿ ಮೇಡಮ್, ನಾವು ಬರೀ ಒಂದು ಮಾತು ಹೇಳಿದ್ದಕ್ಕೆ ತಾವೇ ನಿಸ್ವಾರ್ಥ ಸೇವೆಯಿಂದ ಒಪ್ಕೊಂಡು ಇವತ್ತು ನಿಮಗೆಲ್ಲ ಟೀಚ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು 3. ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನಿಮ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಒಂದು ಫಸ್ಟಿಗೆ ಬೇಕಾಗಿರೋದು ಅಧ್ಯಯನ, ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಸೊ ಅಧ್ಯಯನ ಮಾಡಿರೋದನ್ನ ಮನನ ಮಾಡೋದು, ಆಮೇಲೆ ನಿಧಿಧ್ಯಾಸನ ಮಾಡೋದು, ಬರೆಯುವುದು, ಆಮೇಲೆ ಡಿಸ್ಕಷನ್ ಮಾಡೋದು, ಈ ರೀತಿ ಎಲ್ಲ ಮಾಡೋದು. ಆವಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆಯ ಒಂದು ಗುರಿ ಇದೆ. ಸೊ ಆ ಗುರಿಯನ್ನ ಉತ್ತಮಗೊಳಿಸೋದಕ್ಕೆ ಮತ್ತೆ ಆ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಅಂತ ಈ ಮೂಲಕ ನಾನು ಆಶಿಸ್ತಾ, ಈ ಕಾರ್ಯಕ್ರಮನ ಆರ್ಗನೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ಸೇರಿ. ಅದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು, ಓದಷ್ಟವರು ಎಲ್ಲ ಸೇರಿ, ಅವರಿಂದಲೇ ಇವತ್ತು ಜ್ಞಾನಲಹರಿ ಈ ಮಟ್ಟಿಗೆ ಬೆಳೀತಾ ಇದೆ. ಯಾಕಂದ್ರೆ ಅವರು, ನಾವೇನು ನಮ್ಮ ಬ್ಯುಸಿ ಶೆಡ್ಯೂಲ್ ಇರ್ತೀವಿ, ಬಟ್ ಅವರೆಲ್ಲ ಕ್ಲಾಸ್ ಆರ್ಗನೈಸ್ ಮಾಡೋದಾಗಿರ್ಬೋದು, ಎಲ್ಲ ಟೀಚರ್ಸ್ ನ ಕರೆದು ಕ್ಲಾಸ್ ಅನ್ನ ಮಾಡಿಸೋದಾಗಿರ್ಬೋದು, ಅವ್ರದ್ದೇ ಜವಾಬ್ದಾರಿ ನಾನು ಅವ್ರಿಗೆ ಹೇಳ್ಬಿಟ್ಟೆ. ಸೊ ಹಿಂಗಾಗಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಹೀಗೆ ನಿರ್ವಹಿಸ್ತಾ ಹೋಗ್ಲಿ, ಮತ್ತೆ ಈಗಿನ ವಿದ್ಯಾರ್ಥಿಗಳು ಅದನ್ನ ಸ್ಫೂರ್ತಿಯಾಗಿ ತಗೊಳ್ಳಿ, ಮತ್ತೆ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ ಅಂತ ಆ ದೇವರು ಹೆಚ್ಚಿನ ಶಕ್ತಿ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಈ ಮೂಲಕ ಆಶಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮನ ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಗುರು ಶಿಷ್ಯರ ಸಂಬಂಧ ಹೀಗಿರಬೇಕು ಹಾಗೂ ನಾವೆಲ್ಲರೂ ಯಶಸ್ಸು ಕಾಣಲು ಏನು ಮಾಡಬೇಕೆಂದು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಅಚ್ಯುತ್ ನಾಯ್ಕ್ ಸರ್ ಅವರಿಗೆ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪಟವರ್ಧನ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಇಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸಿ, ಇದಕ್ಕೆ ಕಾರಣೀಭೂತರಾದಂತಹ ಶ್ರೀ ಅಚ್ಯುತ್ ನಾಯಕ್ ಸರ್ ಅವರಿಗೆ ಗೌರವದಿಂದ ನಮಿಸಿ, ಮತ್ತು ಈ ಜ್ಞಾನಲಹರಿ ಸಂಸ್ಥೆಯ ಇನ್ನಿತರ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು, ಅಚ್ಯುತ್ ಸರ್ ಈಗ ಹೇಳಿದಾಗೆ ಬಹಳ ಉತ್ತಮವಾದಂತಹ ಒಂದು ಉದಾಹರಣೆಯನ್ನ ತಾವು ಮುಂದಿಡ್ತಾ ಇದ್ದೀರಿ. ಕಲಿತ ಶಿಕ್ಷಣ ಒಂದು ಕಡೆ ಆದ್ರೆ ಅದಕ್ಕೊಂದು ಮೆರುಗು ಬರಬೇಕು ಅಂತ ಆದ್ರೆ ಅದ್ರ ಹಿಂದೆ ಮೌಲ್ಯಗಳಿರ್ಬೇಕು. ಮೌಲ್ಯಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಂದ್ರೆ ವಿನಯ ಮತ್ತು ಭಕ್ತಿ. ಅವು ಎರಡೂ ನಿಮ್ಮ ಸಂಸ್ಥೆಯಲ್ಲಿ ಯಾವಾಗ್ಲೂ ನನಗೆ ಕಾಣಸಿಗ್ತವೆ. ಹೀಗಾಗಿ ಈ ಸಂಸ್ಥೆ ನಿಮ್ಮನ್ನ ಕಟ್ತಾ ಇದೆ, ನೀವು ಈ ಸಂಸ್ಥೆಯನ್ನ ಬೆಳೆಸ್ಕೊಂಡು ಹೋಗಿ, ನಿಮ್ಗೆ ಬಹಳ ಒಳ್ಳೇದಾಗ್ತದೆ ಅಂತ ನಂದು ಅನಿಸಿಕೆಯನ್ನ ಮೊದಲೇ ತಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ. ಎರಡನೇದಾಗಿ, ಶಿಕ್ಷಕ ಅಂದ ತಕ್ಷಣ ಜರ್ಮನದ ವೈಸ್ ಚಾನ್ಸಲರ್ ಒಂದ್ಸರಿ ಹೇಳಿದ್ರು. ಅವ್ರ ಮುಂದೆ ಹೋದಾಗ ಎಲ್ರೂ ಕಂಪ್ಲೇಂಟ್ ತಗೊಂಡು ಹೋಗಿದ್ರು, ನಮಗೆ ನಮ್ಮ ಪಗಾರ ಕಡಿಮೆ ಇದೆ,
ರೆಮ್ಯುನರೇಷನ್ ಅಂತ ಏನಂತೀವಿ ಅದು ಕಡಿಮೆ ಇದೆ ನೋಡಿ, ಶಿಕ್ಷಕರಿಗೆ ಎಷ್ಟಿದೆ ಅಂತ ಜಡ್ಜ್ ಹೋಗಿದ್ರು, ಡಾಕ್ಟರ್ ಹೋಗಿದ್ರು, ಎಲ್ಲ ಸರ್ಕಾರಿ ಸಂಸ್ಥೆಯ ಸಮಾನ ಪದಾಧಿಕಾರಿಗಳು ಅವರ ಹತ್ರ ಹೋಗಿದ್ರು. ಅವಾಗ ಅವ್ರು ಹೇಳಿದ್ದು ಬಹಳ ಅದ್ಭುತವಾದಂತಹದ್ದಿದೆ. ನಾವು ಒಬ್ಬ ಜಡ್ಜನಿಗೆ ಮತ್ತು ಒಬ್ಬ ವ್ಯಕ್ತಿಯನ್ನ ಜಡ್ಜನನ್ನಾಗಿ ಮಾಡಿದವನಿಗೆ, ಒಬ್ಬ ವಿಜ್ಞಾನಿಗೆ ಮತ್ತು ಒಬ್ಬ ಮನುಷ್ಯನನ್ನು ವಿಜ್ಞಾನಿಯನ್ನಾಗಿ ಪರಿವರ್ತಿಸಿದವನಿಗೆ ಇಬ್ರಿಗೂ ಒಂದೇ ಸಮನಾದ ಪಗಾರ ಯಾಕೆ ಕೊಡ್ಲಿಕ್ಕೆ ಸಾಕ್ತದೆ? ಇದನ್ನ ಒಂದ್ಸಾರಿ ನೀವು ನಾನು ತಿಳಿಸಿ ಹೇಳಿದ್ರೆ ನಾನು ಅವ್ರಿಗಿಂತ ಬೇಕಾದ್ರೆ ಹೆಚ್ಚು ನಿಮಗೆ ಕೊಡ್ತೀನಿ. ಅಂದ್ರೆ ಶಿಕ್ಷಕರಿಗೆ ಬಹಳ ದೊಡ್ಡ ಸ್ಥಾನ ಸಮಾಜದಲ್ಲಿ ಎಲ್ಲಿರ್ತದೋ ಆ ಸಮಾಜ ಯಾವಾಗಲೂ ಎತ್ತರಕ್ಕೆ ಬೆಳೀತದೆ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಹಣವೇ ಎಲ್ಲ ಅಂದ್ರೆ ಅದು ಒಂದೇ ಒಂದು ನಮ್ಮ ಮಾಪಕ ಆಗ್ಬಿಟ್ಟಿದೆ. ಒಂದು ಮನುಷ್ಯನ ವ್ಯಕ್ತಿತ್ವ, ಒಂದು ಸಾಮಾಜಿಕ ಒಂದು ಘನತೆ, ಸ್ಥಾನಮಾನ ಎಲ್ಲದಕ್ಕೂ ಅಳಿಲಿಕ್ಕೆ ಒಂದೇ ಒಂದು ಮಾಪಕ ಅಂದ್ರೆ ಅವನ ಹತ್ರ ಎಷ್ಟು ಅಂತಸ್ತಿದೆ, ಎಷ್ಟು ಹಣ ಇದೆ ಅಂತ. ಅದಕ್ಕೆ ನಾವೆಂದಿಗೂ ಶಿಕ್ಷಕರನ್ನ ಆ ಮಾಪಕದಿಂದ ಅಳಿಬಾರ್ದು. ಅವನು ಆ ಮಾಪಕದಿಂದ ಹೊರಗುಳಿತಾನೆ. ಯಾಕೆಂದ್ರೆ ಈಗ ಹೇಗೆ ಹಿಂದೆ ಒಂದು ಆಡುವ ಪದ್ಧತಿ ಇದೆ, ಬಡ ಬ್ರಾಹ್ಮಣ ಅಂತ, ಹಾಗೆ ಬಡ ಶಿಕ್ಷಕ ಹಂಗಲ್ಲ. ಆದ್ರೆ ಆ ಮಾಪಕನೇ ಅದಕ್ಕಲ್ಲ. ನಾವ್ ಹೆಂಗೆ ಹಾಲನ್ನ ಗಂಟೆಗಳಲ್ಲಿ ಅಥವಾ ಮೀಟರ್ಗಳಲ್ಲಿ ಅಳೆಯುವುದಿಲ್ವೋ ಹಾಗೆ ಶಿಕ್ಷಕರನ್ನ, ಶಿಕ್ಷಕ ವೃತ್ತಿಯನ್ನ ಎಂದು ಇದರಿಂದ ನೋಡ್ಬಾರ್ದು. ಮತ್ತು ಶಿಕ್ಷಕನಿಗೆ ಒಂದು ಸಮಾಜದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಅವನು ಆಮೇಲೆ ಯಾವ ವಿಷಯವನ್ನ ಅವರು ಕಲಿಸ್ತಾ ಇದ್ದಾರೆ, ಯಾವುದಕ್ಕೆ ನಿಮಗೆ ತರಬೇತಿ ನೀಡುತ್ತಾ ಇದ್ದಾರೆ. ಈಗೆಲ್ಲ ಕೆಲವೊಂದು ವಾಟ್ಸ್ಆಪ್ ಗಳಲ್ಲಿ ನೀವು ಈ ಸೈಟ್ ಗಳಲ್ಲಿ ನೋಡ್ತಾ ಇರ್ತೀರಿ, ಕೋಚ್ ಅಂದ್ರೆ ಏನು, ಟೀಚರ್ ಅಂದ್ರೆ ಏನು, ಗುರು ಅಂದ್ರೆ ಏನು ಅಂತ. ಅವೆಲ್ಲ ಒಂದ್ ಕಡೆ ಇಡೋಣ. ಆದ್ರೆ ಶಿಕ್ಷಕ ಅಂದ್ರೆ ನಾನು ನಿಮಗೇನಾದ್ರೂ ಕಲಿಸ್ತೀನಿ ಅಂತ ಬಂದವನ ಹತ್ರ ಒಂದು ದೊಡ್ಡ ಸಮಾಜ ಕಟ್ಟುವ ಜವಾಬ್ದಾರಿ ಇರ್ತದೆ, ದೇಶ ಕಟ್ಟುವ. ಇವತ್ತು ಸಮಾಜ ಅಂದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಸಮಾಜನೇ ಒಂದು ದೇಶ ಅಂತಾಗಿದೆ ಇವತ್ತು. ದೇಶ ಕಟ್ಟುವ ಒಂದು ಜವಾಬ್ದಾರಿಯನ್ನ ಕೈಯಲ್ಲಿ ಹಿಡ್ಕೊಂಡು ಶಿಕ್ಷಕ ಯಾವಾಗ್ಲೂ ಮುಂದುವರಿತಾ ಇರ್ತಾನೆ. ಮತ್ತು ದೇಶ ಕಟ್ಟುವ ಕೆಲಸಕ್ಕೆ ಯಾವುದೇ ಬೆಲೆ ಮೌಲ್ಯವನ್ನ ನಾವು ಕಟ್ಲಿಕ್ಕಾಗುದಿಲ್ಲ, ಮತ್ತೇನು ತಿರುಗು ಕೊಡ್ಲಿಕ್ಕಾಗುದಿಲ್ಲ. ಇವತ್ತು ನಾವು ಚಂದ್ರಶೇಖರ್ ಆಜಾದ್ರಿಗೆ, ಭಗತ್ ಸಿಂಗ್ರಿಗೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಏನು ಕೊಟ್ಟೆವು ಅಥವಾ ನಾವ್ ಏನ್ ಕೊಟ್ಟಿದೀವಿ ಇವತ್ತಿನ ತನಕ. ಅದೇ ರೀತಿ ಒಬ್ಬ ಶಿಕ್ಷಕ ಏನನ್ನೂ ಅಪೇಕ್ಷಿಸುವುದಿಲ್ಲ ಮತ್ತು ಅವನಿಗೆ ತಿರುಗಿ ಏನು ಕೊಡ್ಲಿಕ್ಕೂ ಆಗುದಿಲ್ಲ. ಇದನ್ನು ನಾವು ನೆನ್ಪಿಡ್ಬೇಕು. ಬಹಳ ದೊಡ್ಡ ಗುರುತರವಾದ ಒಂದು ಕೆಲಸದಲ್ಲಿ ಅವ್ರು ತೊಡ್ಕೊಂಡಿರ್ತಾರೆ. ಆದ್ರೆ ಹಾಗೆ ತೊಡ್ಕೋತಾರೆ ಅಂದ ತಕ್ಷಣ ಅವ್ರ ಮೇಲೆ ಆ ಜವಾಬ್ದಾರಿಯೂ ಇರ್ತದೆ. ಆ ದೇಶ ಕಟ್ಟುವ ಜವಾಬ್ದಾರಿ ಏನಿದೆ, ಆ ಮೌಲ್ಯವನ್ನ, ಆ ಜವಾಬ್ದಾರಿಯನ್ನ ತಾವು ಹೆಗಲ ಮೇಲೆ ಇಟ್ಕೊಂಡು ಯಾರು ಮುಂದುವರಿತಾರೋ ಅವಾಗ ಅವರು ಆ ಒಂದು ವೃತ್ತಿಯಲ್ಲಿ ಅಥವಾ ತಮ್ಮ ದಾರಿಯಲ್ಲಿ ಯಶಸ್ಸು ಕಾಣ್ತಾರೆ. ಶಿಕ್ಷಕನಿಗೆಂದು ಸಾವಿರುವುದಿಲ್ಲ. ನಾವು ಶಿಕ್ಷಕರನ್ನ ಯಾಕೆ ಗೌರವಿಸ್ತೀವಿ ಅಂದ್ರೆ ಶಿಕ್ಷಕರಿಗೆ ಸಾವಿರುವುದಿಲ್ಲ. ಶಿಕ್ಷಕ ಎಂದೂ ಮಾಜಿ ಅನ್ಸ್ಕೊಳ್ಳೋದಿಲ್ಲ. ಯಾವುದೇ ಪೋಸ್ಟ್ ನವನಿರ್ಲಿ ಮಾಜಿ ಅನ್ಸ್ಕೋತಾನೆ. ಇವತ್ತೆಲ್ಲೋ ಒಂದು ನಾನು ನೋಡ್ತಾ ಇದ್ದೆ, ಈ ಸೈನ್ಯಾಧಿಕಾರಿಗಳು ಹೇಳ್ತಾ ಇದ್ರು, ನಾವ್ ಎಂದೂ ರಿಟೈರ್ಡ್ ಆಗೋದಿಲ್ಲ, ಸೋಲ್ಜರ್ ಒನ್ಸ್ ಸೋಲ್ಜರ್ ಫಾರ್ ಎವರ್ ಅಂತ. ನಮ್ಮನ್ನ ರಿಟೈರ್ಡ್ ಕ್ಯಾಪ್ಟನ್ ಸೋ ಅಂಡ್ ಸೋ ರಿಟೈರ್ಡ್ ಅನ್ಬೇಡ್ರಿ ಅಂತ. ಒಬ್ರು ಅಂತಿದ್ರು, ಇಲ್ಲ ರಿಟೈರ್ಡ್ ಕೊನೆಗೆ ಹಾಕ್ರಿ. ಯಾಕೆಂದ್ರೆ ವ್ಯಕ್ತಿ ರಿಟೈರ್ಡ್ ಆಗ್ತಾನೆ, ಅದು ಅವನೇ ಒಂದೇನು ಹುದ್ದೆಯಲ್ಲಿ ಇರ್ತಾನೋ, ಕ್ಯಾಪ್ಟನ್, ಮೇಜರ್, ಬ್ರಿಗೇಡಿಯರ್ ಅಂತ, ಅದು ರಿಟೈರ್ಡ್ ಆಗುದಿಲ್ಲ ಅಂತ ಏನೋ ಒಂದು ತರ್ಕ ಕೊಡ್ತಿದ್ರು. ಆದ್ರೆ ಇವು ಎಲ್ಲವುಗಳ ಹೊರತಾಗಿ, ಎಲ್ಲವುಗಳ ಮೇಲೆ ಶಿಕ್ಷಕ ವೃತ್ತಿ ಅವನು ಎಂದಿಗೂ ಮಾಜಿ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ತನ್ನ ಶಿಷ್ಯರ ಜ್ಞಾನ ರೂಪದಲ್ಲಿ ಸದಾ ಜೀವಂತವಾಗಿರ್ತಾನೆ. ಅವನ ದೈಹಿಕ ಒಂದು ಮಿತಿ ಇದೆ. ಒಂದು ರಿಟೈರ್ಡ್ ಅಂತ ಆಗ್ತಾರೆ, ಅಥವಾ ಒಂದು ದಿವಸ ಅಥವಾ ವರ್ಷಗಳ ನಂತರ ಒಂದು ವಯಸ್ಸಿಗೆ ಮಾತುಕತೆ ನಿಲ್ತದೆ, ಅವರ ಬುದ್ಧಿ ನಿಲ್ಬಹುದು. ಆದ್ರೆ ಅವ್ರು ಏನ್ ಕೊಟ್ಟು ಹೋಗಿರ್ತಾರೋ ಶಿಷ್ಯರ ಹತ್ರ ಅದೇನ್ ಬೆಳೀತಾ ಇರ್ತದೆ. ಯಾಕೆಂದ್ರೆ ಜೀವಂತ ಇರಬೇಕು ಅಂದ್ರೆ ಒಂದು ಮೊದ್ಲು ಅಸ್ತಿತ್ವದಲ್ಲಿ ಇರಬೇಕು, ಎರಡನೇದು ಬೆಳಿಬೇಕು.
ಅವಾಗ ಜೀವಂತಿಕೆಯ ಲಕ್ಷಣ. ನಿಂತ ನೀರಾದ್ರಲ್ಲ. ಅದು ಏನು ಶಿಷ್ಯರಲ್ಲಿ ಬೆಳೀತಾ ಇರ್ತದೋ ಅದಕ್ಕೆ ಎಂದೂ ಶಿಕ್ಷಕ ಅನ್ನುವವ ಮಾಜಿ ಅನ್ಸ್ಕೊಳ್ಳೋದಿಲ್ಲ. ಶಿಕ್ಷಕನಿಗೆ ಹಾಗೆ ನೋಡಿದ್ರೆ ಸಾವಿಲ್ಲ ಅಂತ ಹೇಳೋದು. ಇದರ ಶ್ರೇಷ್ಠವಾದಂತ ಉದಾಹರಣೆ ನಾವು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರಲ್ಲಿ ಕಾಣ್ತೀವಿ. ಶಿಕ್ಷಕ ಹೇಗಿರ್ಬೇಕು? ಕೋಟು ಟಾಯ್ ಹಾಕೊಂಡಿರ್ಬೇಕು, ಶಿಕ್ಷಕನಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಿರ್ಬೇಕು, ಶಿಕ್ಷಕನಿಗೆ ಎಲ್ಲ ಜಗತ್ತಿನ ಜ್ಞಾನ ಇರಬೇಕು. ಶಿಕ್ಷಕ ಎಲ್ಲವನ್ನೂ ಈ ಜಗತ್ತಿನಲ್ಲಿ ಕಲಿಸ್ಲಿಕ್ಕೆ ಬಂದಿಲ್ಲ. ಶಿಕ್ಷಕ ನಿಮ್ಮಲ್ಲಿ ವಿದ್ಯೆಯ ಬಗ್ಗೆ ಮಹತ್ವವನ್ನ ಎಚ್ಚರಿಸ್ತಾನೆ. ಶಿಕ್ಷಣದ ಮಹತ್ವ ಏನು ಅನ್ನೋದು ನಿಮ್ಮಲ್ಲಿ ಬಿತ್ತಾನೆ. ಯಾವ್ದಾದ್ರು ಒಂದು ವಿಷಯ ಅವನ ಹತ್ರ ಇದ್ರೆ ಅದರ ಬಗ್ಗೆ ಪ್ರೀತಿ ಹುಟ್ಟಿಸ್ತಾನೆ. ಇಷ್ಟೇ ಅವನು ಮಾಡೋದು. ಮುಂದೆ ಅದನ್ನ ಆ ಶಿಷ್ಯ ಅನ್ನುವವ ಬೆಳೆಸ್ತಾನೆ ಅನ್ನೋಕ್ಕಿಂತ ಅವನೊಳಗೆ ಅದು ಬೆಳೀತದೆ. ಎಲ್ಲವೂ ಕಲಿಸೋದಿಲ್ಲ ಶಿಕ್ಷಕರು. ಶಿಕ್ಷಕರು ಏನು ಹರಿಸ್ತಾರೋ ಅದು ಅವರು ಕಲಿಸೋದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತದೆ. ನಿನಗೆ ಒಳ್ಳೇದಾಗ್ಲಿಯಪ್ಪ, ನಿನಗೆಲ್ಲ ಒಲೀಲಿ ಅಂತ ಏನು ಹರಿಸ್ತಾರೋ ಅದು ನಿಜವಾಗ್ಲೂ ಮುಂದೆ ಒಂದು ದೀಪವಾಗಿ ಬೆಳಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ರಾಮಕೃಷ್ಣ ಪರಮಹಂಸರ ಬಗ್ಗೆ ವಿವೇಕಾನಂದರು ಬಹಳ ಕಡಿಮೆ ಮಾತಾಡಿದ್ದಾರೆ. ಸ್ಪೆಷಲಿ ಅವರು ವಿದೇಶಗಳಲ್ಲಿ ಹೋದಾಗ ಮಾತಾಡ್ಲೇ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ಯಾರೋ ಒಬ್ರು ಬಹಳ ಒಂದು ನಾವಂತೀವಲ್ಲ ಕಟ್ಟಿಗೆ ಹಚ್ಚೋದು ಅಂತ, ಹೇಳೇ ಬಿಡಿ ಏನು ಅಂತ, ಅವಾಗ ಅವರು ಹೇಳ್ತಾರೆ, ನನ್ನ ಗುರು ಆದವನಿಗೆ ಇಂಗ್ಲಿಶಿನ ಒಂದು ಅಕ್ಷರ ಬರುವುದಿಲ್ಲ. ಇವತ್ತಿಗೂ ಅವರು ತಮ್ಮ ವೃದ್ಧಾಪ್ಯ ವೇತನ ಅಥವಾ ಅವರಿಗೊಂದು ಸರ್ಕಾರಿ ಏನು ಒಂದು ವೇತನ ಸಿಗ್ತಾ ಇದೆ, ಅದಕ್ಕೆ ಅವರು ಪೆನ್ಸಿಲ್ ಅಂತ ಕರೀತಾರೆ. ನರೇನ್ ಹೋಗಿ ಪೆನ್ಸಿಲ್ ತಗೊಂಡ್ ಬಾ ಬ್ಯಾಂಕಿಂದ ಅಂತಾರೆ. ಪೆನ್ಷನ್ ಅನ್ನುವ ಶಬ್ದ ಮಾತಾಡ್ಲಿಕ್ಕೆ ಬರೋದಿಲ್ಲ. ನನ್ನ ಶಿಕ್ಷಕರು ಹೀಗಿದ್ದಾರೆ. ಅವರಿಗೆ ಬಟ್ಟೆ ಹಾಕೊಳ್ಳುವ ಒಂದು ಮಹತ್ವ ಅಥವಾ ಬಟ್ಟೆ ಹಾಕೊಳ್ಳೋ ಬಗ್ಗೆ ಒಂದು ಜ್ಞಾನ ಇಲ್ಲ. ಎಲ್ಲರೂ ಅಚ್ಚರಿಯಾಗಿ ಗಾಬರಿಯಾಗಿ ನೋಡ್ತಾರೆ. ಏನಿಲ್ಲ ಅಂತ ಹೇಳ್ತಾ ಇದಾರಲ್ಲ ಇವರು ಯಾವ ಗುರುಭಕ್ತಿ ಅಂತ ತೋರಿಸ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ, ಆದ್ರೆ ನನ್ನ ಶಿಕ್ಷಕರಲ್ಲಿ ಒಂದು ವಿಶೇಷ ಗುಣ ಇದೆ. ಏನು ಅಂದ್ರೆ ಅವರ ಒಂದು ಓರೆ ನೋಟದಿಂದ ಅವರು ಮನಸ್ಸು ಮಾಡ್ತಾರೆ, ಅವ್ರು ಹರಿಸ್ತಾರೆ, ಅದೆಲ್ಲ ದೂರದ ಮಾತು. ಬರೀ ಅವರದೊಂದು ಓರೆ ನೋಟದಿಂದ ವಿವೇಕಾನಂದರಂಥವರು ಸಾವಿರಾರು ವಿವೇಕಾನಂದರು ತಯಾರಾಗಿ ಜಗತ್ತಿಗೆ ಕೊಡಬಲ್ಲರು. ಅದು ಆ ಶಿಕ್ಷಕನ ತಾಕತ್ತು. ಇವತ್ತು ರಾಮಕೃಷ್ಣ ಪರಮಹಂಸರು ಇರ್ಲಿಕ್ಕಿಲ್ಲ, ಆದ್ರೆ ವಿವೇಕಾನಂದರಲ್ಲಿ ನಾವು ಏನು ಕಂಡ್ವಿ ಆ ಜ್ಞಾನ ಅವರಿಂದ ಅವರಿಗೆ ಬಂದಿತ್ತು ಅಂತ ವಿವೇಕಾನಂದರೇ ಹೇಳಿದ್ರಿಂದ ಅದನ್ನು ನಂಬಿ ನಾವು ನೋಡಿದ್ರೆ ಇವತ್ತು ಅವರ ಪರಂಪರೆ ಜ್ಞಾನ ಇವತ್ತಿಗೂ ಜೀವಂತವಾಗಿದೆ ಮತ್ತು ಎಂದಿಗೂ ನಶಿಸಿದಂತಹ ಜ್ಞಾನ ಹರಿತಾ ಇದೆ ಅನಿಸ್ತಾ ಇದೆ. ಎಷ್ಟೆಷ್ಟು ಉದಾಹರಣೆಗಳು ಸಿಗ್ತಾವೆ. ಅದಕ್ಕೆ ಈಗೊಬ್ರು ಹೇಳ್ತಾ ಇದ್ರು, ದೇವ್ರ ಹತ್ರ ಏನ್ ಕೇಳೋದು ಅಂತ. ತುಳಸಿದಾಸರು ಒಂದು ಅದ್ಭುತವಾದಂತಹ ದೋಹ ಇದೆ, ಗುರು ಗೋವಿಂದ ದೋನೋ ಖಡೆ ಕಾಕು ಲಾಗೋ ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಅಂದ್ರೆ ಗುರು ಮತ್ತು ಗೋವಿಂದ ಇಬ್ರು ಮುಂದೆ ನಿಂತಿದ್ರೆ ನಾನು ಯಾರಿಗ್ ಮೊದಲು ನಮಸ್ಕರಿಸ್ಲಿ ಅಂತ ಕೇಳಿದ್ರೆ ಅವನಂತಾನೆ, ಗುರುವಿಗೆ ಶರಣಾಗಪ್ಪ, ಇಂತ 1000 ದೇವ್ರನ್ನ ತೋರಿಸ್ತಾನವ ಅಂತ. ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್, ಅವ ತೋರಿಸ್ತಾನೆ. ಆದ್ರೆ ಅದೇ ನೋಡಿ ಎಷ್ಟು ತುಳಸಿದಾರ, ಯಾಕಂದ್ರೆ ಬಹಳ ಅದ್ಭುತವಾದ ಶಕ್ತಿ ಉಳ್ಳವರು ಅವರು. ದೇವರಿಗೆ ನಮಸ್ಕಾರ ಮಾಡು 10 ಗುರುನ್ ತೋರಿಸ್ತಾನೆ ಅನ್ಲಿಲ್ಲ ಅವರು. ಗುರುಗ್ ನಮಸ್ಕಾರ ಮಾಡು 10 ದೇವ್ರನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ. ಬಲಿಹಾರಿ ಗುರು ಆಪನೆ. ಅದಕ್ಕೆ ಈ ಸಮಾಜದಲ್ಲಿ ಆಮೇಲೆ ಇನ್ನೊಂದು ಹೇಗಿದೆ, ಈಗ ಬಂಗಾರಕ್ಕೆ ನಾನ್ ಕಿಮ್ಮತ್ ಕೊಡ್ತೀನೋ ಕೊಡುದಿಲ್ವೋ. ಈಗ ಒಬ್ರು ಇರ್ತಾರೆ, ನನ್ನ ಬಂಗಾರ ಸೇರುದಿಲ್ರಿ ಅಂತಾರೆ, ನನಗದು ಕಸದ ಸಮಾನ ರೀ ಅಂತಾರೆ. ಬಂಗಾರದ ಬೆಲೆ ಅವ್ರು ಅಂದ್ರು ಅಂತ ಏನಾದ್ರು ಕಡಿಮೆ ಆಗಿದ್ಯಾ ಇವತ್ತಿನವರೆಗೂ? ನನಗೆ ನೆನಪಿದ್ದ ಹಂಗೆ ನಾನು ನನ್ನ ಚಿಕ್ಕವನಿದ್ದಾಗ 250 ರೂಪಾಯಿ ತೊಲಾ ಅನ್ನೋ ಬಂಗಾರ ರೇಟ್ ನಾನು ಕೇಳಿದ್ ನೆನಪಿದೆ. ಇವತ್ತು 1 ಲಕ್ಷ ದಾಟಿದೆ. ಕಡಿಮೆ ಆಯ್ತಾ? ಹಾಗೆ ಒಂದು ಗುರುವಿಗೆ ಯಾರು ನಮಿಸಿದ್ರೋ ಇಲ್ವೋ, ನಾನು ಅದಕ್ಕೆ ಹೇಳ್ತೀನಿ, ಅವ್ರನ್ನ ಈ ಒಂದೇನ್ ನಮ್ಮ ಮಾನವೀಯ ಚೌಕಟ್ಟಿದೆ ಅದರಿಂದ ಹೊರಗುಳಿಯುವಂತಹ ವ್ಯಕ್ತಿ ಯಾವುದೇ ಒಂದು ಈ
ನಮ್ಮ ಸಾಮಾಜಿಕವಾದಂತಹ ಘನತೆ, ಗೌರವ, ಹುದ್ದೆ, ಅಂತಸ್ತು ಇದು ಯಾವುದೂ ಅವರಿಗೆ ತಗಲೋದಿಲ್ಲ. ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತು ಸ್ವಾಮಿ ವಿವೇಕಾನಂದರೆ ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಅಚ್ಯುತ್ ನಾಯಕರು ಅಂದ್ರಲ್ಲ, ಪಟ್ವರ್ಧನ್ ಸರ್ ಹಿಂಗ್ ಮಾಡ್ತಾರೆ ಅಂತ. ನಥಿಂಗ್ ಲೈಕ್ ದಾಟ್. ನೋಡಿ ಏನಿದೆ ಅಂತ ಹೇಳ್ತೀನಿ ನಿಮಗೆ. ಅವರೊಂದು ಅದ್ಭುತವಾದಂತಹ ವಿವೇಕಾನಂದರ ಮಾತನ್ನು ಹೇಳಿದ್ದಾರೆ. We do our best when we do it for others. ಇದನ್ನು ಒಂದು ನೀವು ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಶ್ರೇಷ್ಠತೆ ಹೊರಗೆ ಬರಬೇಕು. ಆ ಕೆಲಸದಿಂದ ನಿಮ್ಮ ಸ್ವಾರ್ಥವನ್ನು ಹೊರತೆಗಿಬೇಕು. ಎಷ್ಟು ಭಾಗ ಅದರಿಂದ ಸ್ವಾರ್ಥತೆ ಹೊರಗೆ ಹೋಗ್ತದೋ ಅಷ್ಟೇ ಒಂದು ಶ್ರೇಷ್ಠತೆ ಅದರಲ್ಲಿ ಇರ್ತದೆ. ಎಷ್ಟು ಪ್ರಮಾಣದ ಸ್ವಾರ್ಥ ಕೂಡ್ತದೋ ಅಷ್ಟು ಅದು ಕನಿಷ್ಠವಾಗ್ತಾ ಹೋಗ್ತದೆ. ಇದು ಪ್ರತಿಯೊಂದು ಕೆಲಸದಲ್ಲಿ, ಜೀವನದ ಪ್ರತಿಯೊಂದು ಹಂತದಲ್ಲಿ ನೀವು ವಿಚಾರ ಮಾಡಿ ನೋಡಿಬೇಕಾದ್ರೆ. ಯಾಕೆ ಇವತ್ತು ನಾವು ತಾಯಿಗೆ, ತಂದೆಗೆ ನಮ್ ತಾಯಿ ಅಂದ್ರೆ ದೇವ್ರಿ ಅಂತೀವಿ? ಯಾವುದೇ ಸ್ವಾರ್ಥವಿಲ್ಲದೆ ಮಾಡಿದ್ದಾಳೆ, ಮಾಡ್ತಾಳೆ. ಅದಕ್ಕೆ ಅವಳು ಶ್ರೇಷ್ಠ ಕೆಲಸ ಆಗ್ತದೆ. ಇದು ಪ್ರತಿಯೊಂದು ಹಂತದಲ್ಲಿ ನೆನಪಿಟ್ಕೊಳ್ಳಿ. ನೀವು ಯಾವಾಗ ನಿಮ್ಮ ಸ್ವಾರ್ಥ ಅದರಲ್ಲಿ ಕೂಡಿಸೋದಿಲ್ವೋ ಆವಾಗ ಮಾತ್ರ ನಿಮ್ಮಲ್ಲಿರುವಂತಹ ಶ್ರೇಷ್ಠತೆಯು ಹೊರಗೆ ಬರ್ತದೆ. ನೀವು ಮಾಡುವ ಕೆಲಸ ಶ್ರೇಷ್ಠ ಅನಿಸ್ತದೆ ಮತ್ತು ಅದು ಶ್ರೇಷ್ಠ ಇರ್ತದೆ. ಆದ್ರೆ ಅದಕ್ಕೆ ಯಾವಾಗ ನೀವು ಸ್ವಾರ್ಥ ಕೂಡಿಸ್ಕೊಂಡ್ರಿ ಅಷ್ಟು ಭಾಗ ಅದು ಕಡಿಮೆ ಆಗ್ತದೆ. ಆಮೇಲೆ ನಿಮ್ಮ ಉದ್ದೇಶ ಏನೇ ಇರ್ಲಿ, ಆಮೇಲೆ ಸಾಮಾಜಿಕ ಅವಶ್ಯಕತೆಗಳಿದೆ ರೀ, ನಾವು ದುಡ್ಡು ತಗೋಬೇಕಲ್ಲ, ಹೊಟ್ಟೆ ತುಂಬ್ಕೋಬೇಕಲ್ಲ ಅಂತ ಹೇಳಿ, ಅದು ಏನೇ ಇರ್ಲಿ, ನೀವು ಅದರಲ್ಲಿ ನಿಮ್ಮ ಸ್ವಾರ್ಥ ಕೂಡಿಸಿದ್ರಿ, ಸಪೋಸ್ 50% ಕೂಡಿಸಿದ್ರಿ, 50% ಶ್ರೇಷ್ಠತೆ ಹೋಯ್ತು. ಸೊ ಅದಕ್ಕೆ ಶಿಕ್ಷಕ ನಿಜವಾದವನು ಹೀಗಿರ್ಬೇಕು. ಹೀಗೆ ಇರ್ಲಿಕ್ಕೆ ಆಗ್ತದೆಯೋ ಇಲ್ವೋ ನಾನು ಅದನ್ನ ಹೇಳ್ತಾ ಇಲ್ಲ, ಹೀಗೆ ಎಲ್ರು ಇದಾರೋ ಇಲ್ವೋ ಅದನ್ನ ಹೇಳ್ತಾ ಇಲ್ಲ. ಆದ್ರೆ ಇಂಥ ಸಂಸ್ಥೆಗಳಿಗೇನಿದೆ, ಜ್ಞಾನಲಹರಿ ಅಂತ ಅದ್ಭುತವಾದಂತಹ ಸಂಸ್ಥೆಗಳೇನು ಕೆಲಸ ಮಾಡ್ತವೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಅಚ್ಯುತ್ ನಾಯಕ್ ಅವರನ್ನ ಯಾಕೆ ಇಷ್ಟೊಂದು ಗೌರವಿಸ್ತೀನಿ ಅಂದ್ರೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗಾದ್ರೂ ನೀವು ಒಂದು 5 ರೂಪಾಯಿ ಕೇಳೋದಿಲ್ಲಲ್ರಿ, ಹೋಗಿ ಯಾರಿಗಾದ್ರು ಕೇಳಿ ಒಂದು 5 ರೂಪಾಯಿ ಕೊಡ್ತೀರೇನ್ರಿ ಅಂತ ಕೇಳಿ ನಮ್ಮ ಮರ್ಯಾದೆ ಹೋಗ್ತದೆ. ಅವ್ರು ಎಷ್ಟು ಜನರ ಹತ್ರ ಭೇಟಿ ಆಗ್ತಾರೆ, ಅವ್ರಿಗೆಲ್ರು ಹೌದಪ್ಪ ಅಚ್ಯುತ್ ನಾಯಕರಂದ್ರೆ ಏನು ಯಾವ್ದಾದ್ರು ಒಂದು ರಾಜಕಾರಣಿಯ ಸಂಬಂಧಿಕರು ಹೌದ್ ಅಂದ್ಬಿಡ್ತಾರ, ಹೂ ಅಂದ್ಬಿಡ್ತಾರ ಅವ್ರಿಗೆಲ್ರು. ಆದ್ರೆ ಅವರಲ್ಲೂ ಏನೋ ಒಂದು ವಿಶೇಷತೆ ಇದೆ. ಅವ್ರು ಅದನ್ನ ಇಲ್ಲ ಅನ್ನುವುದನ್ನ, ಅಥವಾ ಯಾವಾಗಾದ್ರೂ ಕೆಲವೊಂದು ಸಾರಿ ಸಣ್ಣ ಪುಟ್ಟ ಅಪಮಾನಕರ ಶಬ್ದ ಒಂದು ಸಂದರ್ಭವನ್ನು ಸಹಿಸ್ಕೊಂಡಿರ್ಬೇಕಲ್ಲ. ಅವಾಗ್ಲೇ ಇಷ್ಟು ದೊಡ್ಡ ಸಂಸ್ಥೆಯನ್ನ, ಅದರಲ್ಲಿ ಶಿಕ್ಷಕರನ್ನ ತಂದು ನಿಮ್ಗೇನೋ ಒಂದು ಮಾಡ್ತಾ ಇದ್ದಾರೆ. ಶಿಕ್ಷಕ ಬರೀ ಕಲಿಸ್ತಾನೆ ಅನ್ನೋದಲ್ಲ, ನಾನು ಇದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಯಾರು ಶಿಕ್ಷಣದ ವಾತಾವರಣವನ್ನು ಕಲ್ಪಿಸ್ತಾರೋ ಅವರು ಒಬ್ರು ಶಿಕ್ಷಕರೇ. ಸಮಾಜ ಕಟ್ಟುವ ಕೆಲಸದಲ್ಲಿ ಯಾರು ತೊಡ್ಕೊಂಡಿರ್ತಾರೋ ಅವರು ಶಿಕ್ಷಕರು. ದೇಶ ಕಟ್ಟುವ ಕೆಲಸದಲ್ಲಿ ಇರ್ಬೇಕು. ಅದಕ್ಕೆ ನಾನು ಈ ಶಿಕ್ಷಕ ದಿನಾಚರಣೆ ಆಚರಣೆಯ ನಿಮ್ಮ ಒಂದು ಮೌಲ್ಯ ಏನಿದೆ, ಇದನ್ನು ಯಾವ ಒಂದು ಮಟ್ಟದಿಂದ, ಯಾವ ಒಂದು ಗೌರವದಿಂದ ತಾವು ಆಚರಿಸ್ತಾ ಇದ್ದೀರೋ ಅದು ಬಹಳ ಅದ್ಭುತವಾದದ್ದು. ಇದಕ್ಕೆ ಕಾರಣಗಳು ನಮ್ಮ ಮಾಜಿ ರಾಷ್ಟ್ರಾಧ್ಯಕ್ಷರು ಇದನ್ನ ತಮ್ಮ ಹುಟ್ಟು ಹಬ್ಬವನ್ನ ನಮಗೆ ಕೊಟ್ಟಿದ್ದಾರೆ. ಅವರು ಒಬ್ರು ಶಿಕ್ಷಕರೇ ಇದ್ರು, ನಿಮಗೆಲ್ಲ ಅವ್ರ ಕಥೆಗಳು ಗೊತ್ತಿದೆ. ಅವರು ಕಾಲೇಜಿಂದ ರಿಟೈರ್ಡ್ ಆಗಿಯೋ ಅಥವಾ ಈ ಮುಂದಿನ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ಲಿ ಅವಾಗ ಹೊರಗ್ ಬರ್ಲಿಕ್ಕತ್ತಿದ್ರು. ಅವ್ರನ್ನ ಅವರ ಶಿಷ್ಯಂದ್ರು ತಾವು ಸ್ವಂತ ಕುದುರೆಯಂತೆ ರಥದಲ್ಲಿ ಎಳ್ಕೊಂಡು ಹೊರಗೆ ತಂದಿದ್ದಾರೆ. ಇವೆಲ್ಲ ಇದ್ದೇ ಇರ್ತದೆ. ಈಗ ಅವ್ರು ಹೇಳಿದ್ರು ಸಂದೀಪನಿ ಆಶ್ರಮದ, ನಿಜವಾಗ್ಲೂ ಹೀಗೆ ಇರ್ತದೆ. ಹೀಗೆ ನಾವು ತೋರ್ಪಡಿಸ್ತೀವೋ ತೋರ್ಪಡಿಸೋದಿಲ್ವೋ, ಶಿಕ್ಷಕರ ಸ್ಥಾನ ಇದೇ ಇರ್ತದೆ. ಇದು ಇದ್ದ ವಿದ್ಯಾರ್ಥಿಗಳೇ ಉದ್ಧಾರ ಆಗ್ತಾರೆ. ಇದು ಒಂದು ನಿಜಾನೇ. ಮತ್ತೆ ಹಾಗೆ ನಾನು ಈಗ ಹೇಳಿದೆ, ಶಿಕ್ಷಕನಿಗೆ ಸ್ವಾರ್ಥವಿಲ್ಲದೆ ಮಾಡದವ ನಿಜವಾದ ಶಿಕ್ಷಕ ಆಗ್ತಾನೆ ಅಂತ. ವಿದ್ಯಾರ್ಥಿಯೂ ಅಷ್ಟೇ. ಯಾವ ವಿದ್ಯಾರ್ಥಿ ತನ್ನ ಶಿಕ್ಷಕರನ್ನ ನೆನ್ಪಿಟ್ಕೊಂಡಿರ್ತಾನೋ, ಅವ್ರ ಬಗ್ಗೆ ಆ ಶ್ರದ್ಧೆ ಇಟ್ಕೊಂಡಿರ್ತಾನೋ ಅವನೇ ಉದ್ಧಾರ ಆಗ್ತಾನೆ. ಯಾಕಂದ್ರೆ ಆ ವಿದ್ಯೆ ಅನ್ನೋದು ಏನಿದೆಯಲ್ಲ, ಸರಸ್ವತಿ ಅಂತ, ಅದು ಯಾವುದಕ್ಕೂ ಒಲಿಯುವುದಿಲ್ಲ. ನಾನು ಯಾವಾಗ್ಲೂ ನನ್ನ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ಈ ವಿದ್ಯೆ ಬಹುತ ಕಠಿಣ ಹೇ ಅಂತ ಹೇಳ್ತಾರೆ. ಈಗ ನಮ್ಮ ಪಂಚಾಕ್ಷರಿ ಅವರು ಹೇಳಿದಂತಹದ್ದು ನೆನಪಿಗೆ ಬರ್ತದೆ.
ಬಹಳ ಕಠಿಣ ಇದು. ನಾನು ಹನುಮಪ್ಪನಿಗೆ ಎಣ್ಣೆ ಹಾಕ್ಲಿಕ್ಕೆ ಹೋಗ್ತೀನಿ ಶನಿವಾರ, ತಿಮ್ಮಪ್ಪನಿಗೆ ದುಡ್ಡು ಹಾಕ್ತೀನಿ, ಒಲಿಸ್ಕೊಂಡ್ಬಿಡ್ತೀನಿ, ಇದು ಒಲಿಯುವುದಿಲ್ಲ. ಇದಕ್ಕೆ ನಿಮ್ಮ ಪರಿಶ್ರಮ ಮತ್ತೆ ಗುರುವಿನ ಆಶೀರ್ವಾದ ಇವು ಎರಡಿದ್ರೆ ಮಾತ್ರ ವಿದ್ಯೆ ಬರ್ತದೆ. ಇದ್ರ ಹಿಂದೆ ಬೆನ್ ಹತ್ತವರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಕೊಂಡ್ಕೊಂಡ್ ಬಿಡ್ತೀನಿ, ಎಲ್ಲರೂ ಸಿಕ್ಕ ಬಿಡ್ತದೆ, ಇಲ್ಲ. ಇದಕ್ಕೆ ಇವೆರಡು ಬೇಕು. ಅದರಲ್ಲಿ ಒಂದು ಭಾಗವನ್ನ ನೀವು ಆಗ್ಲೇ ಮಾಡ್ತಾ ಇದ್ದೀರಿ, ಎರಡನೇದನ್ನ ಮೈಗೂಡಿಸ್ಕೊತಾ ಇದ್ದೀರಿ, ಶ್ರದ್ಧೆ ಅನ್ನುವುದನ್ನ ಮೈಗೂಡಿಸ್ಕೊತಾ ಇದ್ದೀರಿ, ಗುರುವಿಗೆ ನಿಮ್ಮ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀರಿ. ಅದಕ್ಕೆ ನಿಮ್ಮ ಜೀವನ ಮತ್ತು ನಿಮ್ಮ ಸಂಸ್ಥೆ ಎರಡೂ ಇದೇ ರೀತಿ ವಿದ್ಯುನ್ಮಾನವಾಗಿ ಬೆಳೀಲಿ, ನೀವು 4 ಜನಕ್ಕೆ ಉಪಯೋಗ ಆಗ್ಲಿ, ನಿಮ್ಮಿಂದ ಮತ್ತೆ ಹಾಗೆ ಹಣತೆಯಿಂದ ಹಣತೆ ಹೆಚ್ಚುತ್ತಾ ಹೋಗ್ಬೇಕು. ನಾನು ಹೇಳಿದ್ನಲ್ಲ, ನಾನ್ ಬದುಕ್ಬೇಕು ಇನ್ನೂ ಸ್ವಲ್ಪ ದಿವಸ ಅಂದ್ರೆ ನನ್ನ ವಿದ್ಯೆ ಇನ್ನೊಬ್ಬರಿಗೆ ಕೊಡಬೇಕು, ಅದು ಬೆಳೀತಾ ಇರ್ತದೆ. ಹಾಗೆ ನೀವು ಎಲ್ರೂ ಅದನ್ನು ಮಾಡಬಹುದು. ನಾವು ಯಾವ್ದಾದ್ರು ಒಂದು PhD ಗೆ ಗೈಡ್ ಮಾಡ್ಬೇಕು ಅಂತಿಲ್ಲ. ಒಂದ್ ಅಕ್ಷರ ಕಲಿಸಿದವ ಗುರುಂ ಅಂತ ಈಗ ಒಬ್ರು ಹೇಳ್ತಾ ಇದ್ರಲ್ಲ, ಹಾಗೆ ಯಾರಿಗೆ 1, 2, 2, 4 ಹೆಂಗ್ ಆಗ್ತದೆ ಅಂತ ಅವನಿಗೆ ಮಂದಟ್ ಮಾಡ್ಕೊಡಿ, ಅವನೊಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ಆಗ್ತಾನೆ ಮುಂದೆ. ಅಷ್ಟು ಸಾಕು ನಿಮ್ಮಿಂದ. ಸೊ ಎಲ್ಲಿ ನಿಮಗೆ ಸಾಧ್ಯ ಇದೆಯೋ ಅಲ್ಲೆಲ್ಲ ನೀವು ಈ ಪಾತ್ರವನ್ನು ವಹಿಸಿ, ಪ್ರತಿಯೊಂದು ನೀವು ಮಾಡಿದ ಕಾರ್ಯ ಅದಕ್ಕೆ ಉದ್ದೇಶ ದೊಡ್ಡದಿಟ್ಕೊಳ್ಳಿ. ದೇಶ ಕಟ್ಟುವ ಕೆಲಸ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡಿ, ಅಂದ್ರೆ ಒಳ್ಳೇದಾಗ್ತದೆ. ನಿಮಗೂ ನಿಮ್ಮ ಸಂಸ್ಥೆಗೂ ಸದಾ ಯಶಸ್ಸು ಸಿಗಲಿ ಅಂತ ಹರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ವಿನಯ, ಶ್ರದ್ಧೆ, ಭಕ್ತಿ ಇವುಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಒಂದು ಸಾಧನೆಯನ್ನು ಮಾಡಬಹುದು ಎಂದು ಹೇಳ್ತಾ, ಕೆಲವೊಂದು ಮೌಲ್ಯಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ಪಟವರ್ಧನ್ ಸರ್ ಅವರಿಗೆ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ವಿದ್ಯೆ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ವಂದನಾರ್ಪಣೆ ಯಲ್ಲಪ್ಪ ಅವರಿಂದ. ಮೊದಲಿಗೆ ನಮ್ಮ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ಇವತ್ತು ವಂದಾರ್ಪಣೆ ಮಾಡಲು ಬಂದಿದ್ದೇನೆ. ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಮುಳುಗಲೇಬೇಕು, ಕತ್ತಲಲ್ಲಿ ದೀಪವು ಬೆಳಕು ನೀಡುವ ದೀಪವು ಆರಲೇಬೇಕು. ಹಾಗೆ ಪ್ರಾರಂಭವಾದ ಕಾರ್ಯಕ್ರಮವು ಮುಗಿಯಲೇಬೇಕು. ಹಾಗೂ ಈಗ ನಮ್ಮ ಕಾರ್ಯಕ್ರಮವು ವಂದಾರ್ಪಣೆಯಿಂದ ಮುಕ್ತಾಯಗೊಳ್ಳಬೇಕೆಂದು ವಂದಾರ್ಪಣೆಯನ್ನು ಮಾಡಲು ಬಂದಿದ್ದೇನೆ. ಮೊದಲಿಗೆ ಅಧ್ಯಕ್ಷರಾದ ಪಟವರ್ಧನ್ ಸರ್ಗೂ ಧನ್ಯವಾದಗಳು, ಹಾಗೂ ಮುಖ್ಯ ಗುರುಗಳಾದ ಅಚ್ಚ ಸರಿಗೂ ಧನ್ಯವಾದಗಳು, ಹಾಗೂ ಇಲ್ಲಿ ಇರುವ ಗುರುಗಳ ವೃಂದಕ್ಕೂ ಧನ್ಯವಾದಗಳು, ಹಾಗೂ ನಮ್ಮ ಜ್ಞಾನಲಾರಿ ಮತ್ತು ಜ್ಞಾನಲಾರಿಯ ಸ್ನೇಹಿತರ ಧನ್ಯವಾದಗಳು, ಹಾಗೂ ನನ್ನಿಂದ ನನಗೆ ವಂದಾರ್ಪಣೆ ಕೊಟ್ಟಿದ್ದರಿಗೆ ಧನ್ಯವಾದಗಳು. ಇಷ್ಟು ಹೇಳುತ್ತಾ, ನಾನು ಮಾತಾಡಿರುವುದಲ್ಲಿ ಏನೋ ತಪ್ಪಿದ್ದರೆ ಕ್ಷಮಿಸಿ ಎನ್ನುತ್ತಾ ನನ್ನ ವಂದಾರ್ಪಣೆಯನ್ನು ಮುಗಿಸುತ್ತೇನೆ. ವಂದನಾರ್ಪಣೆ ಮಾಡಿದಂತಹ ಯಲ್ಲಪ್ಪ ಅವರಿಗೂ ಸಹ ಧನ್ಯವಾದಗಳು.